ಲಾರ್ಡ್. ದೇವರಿಗೆ ಸ್ತೋತ್ರ. ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 7ನೇ ವಾಕ್ಯವನ್ನು ನಾವು ಧ್ಯಾನಿಸ್ತಾ ಇದ್ದೀವಿ. ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 7ನೇ ವಾಕ್ಯ, ಬುಕ್ ಆಫ್ ರೆವಲೇಷನ್ ಚಾಪ್ಟರ್ 2 ವರ್ಸಸ್ 7. ಓದ್ತೀರಾ? ಸಭೆಗಳಿಗೆ ದೇವರಾತ್ಮ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾರು ಜಯ ಹೊಂದುತ್ತಾನೋ ಅಂಥವನಿಗೆ ದೇವರ ಪರಂಧಾಮದಲ್ಲಿ ಇರುವ ಜೀವ ವೃಕ್ಷದ ಫಲವನ್ನು ಸವಿಯುವ ಸೌಭಾಗ್ಯವನ್ನು ನಾನು ಅನುಗ್ರಹಿಸುತ್ತೇನೆ. ಪ್ರೈಸ್ ದಿ ಲಾರ್ಡ್. ಯಾರು ಜಯ ಹೊಂದುತ್ತಾರೋ ಅವರಿಗೆ ದೇವರ ಪರಂಧಾಮದಲ್ಲಿರುವ ಫಲವನ್ನು, ಜೀವ ವೃಕ್ಷದ ಫಲವನ್ನು ಸವಿಯುವ ಸೌಭಾಗ್ಯವನ್ನು ನಾನು ಅನುಗ್ರಹಿಸುತ್ತೇನೆ. ಇದು ದೇವರ ವಾಗ್ದಾನ. ಓಕೆ, ಅದೇ ರೀತಿ ಸೈತಾನನ ವಾಗ್ದಾನನೂ ಕೂಡ ಇರುತ್ತೆ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಇದೆಯಾ ಇಲ್ವಾ? ಇರುತ್ತೆ ಬ್ರದರ್. ಅಯ್ಯೋ ದೇವ್ರೆ, ಎಲ್ಲ ಎಷ್ಟು ಬೇಗ ಸೈಲೆಂಟ್ ಆಗ್ತೀರಾ ನೋಡ್ರಿ. ಕಷ್ಟ ಇದೆ. ದೇವರ ಒಂದೊಂದು ವಾಕ್ಯ ಕೇಳಲಿಕ್ಕೂ ಕಷ್ಟ ಇದೆ, ಅರ್ಥೈಸ್ಕೊಳ್ಳಿಕ್ಕೂ ಕಷ್ಟ ಇದೆ, ದೇವರ ವಾಕ್ಯದ ಮುಂದೆ ಬಾಯಿ ಬಿಚ್ಚಲಿಕ್ಕೂ ಕಷ್ಟ ಇದೆ. ಅದಕ್ಕೆ ಹೇಳೋದು, ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ. ಯಾಕೆ ಕಿವಿ ಇಲ್ವಾ? ಎಲ್ಲರಿಗೂ ಕಿವಿ ಇದೆ, ಆದರೆ ಕೇಳಿಸಿಕೊಳ್ಳುವ ಕಿವಿ ಇರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ನೋಡಿ, ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ ವಾಕ್ಯ 15ರಲ್ಲಿ 15, 16 ಎರಡು ವಾಕ್ಯಗಳನ್ನು ಓದಿ. ನಿನ್ನ ಕೃತ್ಯಗಳನ್ನು ನಾನು ಬಲ್ಲೆ. ನೀನು ತಣ್ಣಗೂ ಇಲ್ಲ, ಬಿಸಿಯಾಗೂ ಇಲ್ಲ. ನೀನು ತಣ್ಣಗಾಗಲಿ ಬಿಸಿಯಾಗಲಿ ಇದ್ದಿದ್ದರೆ ಚೆನ್ನಾಗಿತ್ತು. ನೀನು ತಣ್ಣಗೂ ಇಲ್ಲದೆ ಬಿಸಿಯಾಗೂ ಇಲ್ಲದೆ ಉಗುರು ಬೆಚ್ಚಗೆ ಇರುವುದರಿಂದ ನಾನು ನಿನ್ನನ್ನು ನನ್ನ ಬಾಯೊಳಗಿಂದ ಕಕ್ಕುತ್ತೇನೆ. ಈ ಕಡೆ ಸತ್ಯದಲ್ಲೂ ಇಲ್ಲ, ಈ ಕಡೆ ಸುಳ್ಳಲ್ಲೂ ಇಲ್ಲ, ಮಧ್ಯದಲ್ಲಿ ಬ್ಯಾಲೆನ್ಸ್. ಮಧ್ಯದಲ್ಲಿ ಏನ್ ಮಾಡ್ತಾ ಇದೀವಿ? ಬ್ಯಾಲೆನ್ಸ್. ನಾವು ಅನ್ಕೊಂಡಿದೀವಿ ನಾವು ಪರಲೋಕ ರಾಜ್ಯ ಸೇರ್ತೀವಿ ಅಂತ. 2 ಕ್ಯಾಂಡ್ಲು, ಒಂದು ಹೂವಿನ ಹಾರ ಹಾಕಿದ ತಕ್ಷಣ ನಾವು ಪರಲೋಕ ರಾಜ್ಯ ಸೇರ್ತೀವಿ, ಸೈತಾನ ನಮ್ಮನ್ನ ಬಹಳ ಸುಂದರವಾಗಿ ಬಿಟ್ಟು ಬಿಡ್ತಾನೆ ಅಂತ ನಾವು ಅನ್ಕೊಳ್ತೀವಿ. ಜಯ ಹೊಂದೋದು, ಆ ರೀತಿ ಏನಾದ್ರೂ ಇದ್ದಿದ್ರೆ ಪವಿತ್ರಾತ್ಮರು ಇಲ್ಲಿ ಬರೆದಿಡ್ತಾ ಇದ್ರು. ಏನಂತ ಬರೆದಿರ್ತಾ ಇದ್ರು? ಜಯ ಹೊಂದೋದಲ್ಲ, ಸಭೆಗಳಿಗೆ ದೇವರ ಆತ್ಮ ಹೇಳುವುದನ್ನ ಕಿವಿಯುಳ್ಳವನು ಕೇಳಲಿ. ದೀಕ್ಷಾಸ್ಥಾನ ಹೊಂದಿದ ಪ್ರತಿಯೊಬ್ಬರು ದೇವರ ರಾಜ್ಯದಲ್ಲಿ, ದೇವರ ಪರಂಧಾಮದಲ್ಲಿರುವ ಜೀವ ವೃಕ್ಷದ ಫಲವನ್ನು ಸವಿಯುವ ಸೌಭಾಗ್ಯವನ್ನ ನಾನು ಅನುಗ್ರಹಿಸುತ್ತೇನೆ. ಏನಂತ ಹೇಳಿದ್ರು? ದೀಕ್ಷಾಸ್ಥಾನ ಹೊಂದಿರುವ, ಪುಟ್ಟ ಮಗುವಾಗಿರುವಾಗ ದೀಕ್ಷಾಸ್ಥಾನ ಕೊಡ್ತಾರೆ. ದೀಕ್ಷಾಸ್ಥಾನ ಹೊಂದಿರುವ, ಪ್ರತಿ ಭಾನುವಾರ ಚರ್ಚಿಗೆ ಬರುವಂತಹ ಪ್ರತಿಯೊಬ್ಬರು ದೇವರ ರಾಜ್ಯದಲ್ಲಿರುವ, ದೇವರ ಪರಂಧಾಮದಲ್ಲಿರುವ ಜೀವ ವೃಕ್ಷದ ಫಲವನ್ನ ಸವಿಬಹುದು ಅಂತ ಹೇಳ್ತಾ ಇದ್ರು. ಯಾಕೆ ಇಲ್ಲಿ ಜಯ ಎಂಬ ಪದವನ್ನು ಬಳಸಿದ್ರು? ಜಯ ಅಂದ್ರೆ ಏನು? ಸುಮ್ಮನೆ ಕುತ್ಕೊಳ್ಳೋದು ಜಯನ? ಸುಮ್ಮನೆ ಕುತ್ಕೊಂಡಿರೋ ಜಯ ಅಂತಾರ? ಗೆಲುವು. ಅದಕ್ಕೆ ಹೇಳ್ತಾರೆ, ಗೆಲುವು ಏನ್ ಮಾಡ್ಬೇಕು? ಗೆಲುವು ಪಡ್ಕೊಳ್ಬೇಕಾದ್ರೆ ನಾವೇನ್ ಮಾಡ್ಬೇಕು? ಹೋರಾಟ ಮಾಡ್ಬೇಕು ಅಲ್ವಾ? ಹೋರಾಟ ಇದ್ರೇನೆ ಗೆಲುವು, ಜಯ. ನಾವು ತಣ್ಣಗೂ ಇಲ್ಲ, ಬೆಚ್ಚಗೂ ಇಲ್ಲ, ಹೇಗಿದ್ದೀವಿ? ಬಿಸಿಯಾಗೂ ಇಲ್ಲ, ತಣ್ಣಗೂ ಇಲ್ಲ, ಸೈಲೆಂಟ್ ಆಗಿದ್ದೀವಿ. ಏನೋ ಪರವಾಗಿಲ್ಲ ಬಿಡು. ಪ್ರೈಸ್ ದಿ ಲಾರ್ಡ್. ಇದು ತುಂಬಾ ಡೇಂಜರ್. ಸೈಲೆಂಟ್ ಆಗಿರೋದಂದ್ರೆ ಅರ್ಥ ಏನು? ನಾನು ನಮಗ್ ನಾವೇ ಏನ್ ಮಾಡ್ಕೊಳ್ಳೋದು? ಸೃಷ್ಟಿ ಮಾಡ್ಕೊಳ್ಳೋದು. ಫರಿಸಾಯನಂತೆ, ನಾನು ಪರ್ಫೆಕ್ಟ್ ಆಗಿದ್ದೀನಿ, ನಾನು ಮಾಡೋದೆಲ್ಲ ಕರೆಕ್ಟ್ ಆಗಿದೆ, ಹೌದು, ನಾನು ಏನೇ ಹೇಳಿದ್ರು ಕರೆಕ್ಟ್ ಆಗಿದೆ, ನಾನು ದೇವರ ರಾಜ್ಯಕ್ಕೆ ಬಾಧಿಸ್ತೇನೆ ಅಂತ ತನಗೆ ತಾನೇ ಊಹೆ ಮಾಡ್ಕೊಳ್ಳೋದು. ಪ್ರೈಸ್ ದಿ ಲಾರ್ಡ್. ಆದ್ರೆ ಇಲ್ಲಿ ಹೋರಾಟ ತುಂಬಾ ಮುಖ್ಯ. ಜಯ ಹೊಂದಿದವನಿಗೆ ಮಾತ್ರ, ಸುಮ್ಮನೆ ಕಲ್ಪನೆಯ ಜೀವನ ಜೀವಿಸಿದವನಿಗೆ ಅಲ್ಲ. ಹಾಗಾಗಿ ಜಯ ಹೊಂದಲು ಸೈತಾನ ಏನ್ ಮಾಡ್ತಾನೆ? ಪ್ರತಿದಿನ ಹೋರಾಟ ಮಾಡ್ತಾನೆ. ಪ್ರೈಸ್ ದಿ ಲಾರ್ಡ್. ಯಾವ ರೀತಿ ಹೋರಾಟ ಮಾಡ್ತಾನೆ ಅಂತ ಹೇಳಿದ್ರೆ, ನಮ್ಮ ಆಲೋಚನೆಗಳ ಮುಖಾಂತರ ಹಾಗೂ ಆತ್ಮಿಕ ಗರ್ವದ ಮುಖಾಂತರ, ನಮ್ಮ ಅಜಾಗರೂಕತೆಯ ಮುಖಾಂತರ ಹಾಗೂ
ವೈರಿ ಅವನು ನೀಡುವ ಸಲಹೆಗಳ ಮುಖಾಂತರ ಸಲಹೆ ನೀಡ್ತಾನೆ. ಏದೇನ್ ತೋಟದಲ್ಲಿ ಆಕೆ ಸಲಹೆ ಕೊಟ್ಟ, ದೇವ್ರು ಹೇಳಿದೊಂದು, ಅವನು ಸಲಹೆ ಕೊಟ್ಟಿದ್ದು ಇನ್ನೊಂದು. ಪ್ರೈಸ್ ದಿ ಲಾರ್ಡ್. ಹೌದಾ? ಓಕೆ. ಈ ದಿನಗಳಲ್ಲಿ ನಾವು ಕಣ್ಣಾರೆ ಕಾಣುತ್ತಿರುವಂತಹ ಒಂದು ವಾಕ್ಯ, ಅಂದ್ರೆ ಒಂದು ವಾಗ್ದಾನ ನೆರವೇರುತ್ತಿರುವುದನ್ನು ನಾವು ಇವತ್ತು ನೋಡೋಣ. ನಾವು ಕಣ್ಣಾರೆ ಕಾಣ್ತಾ ಇದೀವಿ, ನಮ್ಮ ಮಧ್ಯದಲ್ಲೇ ಅದು ನಡೀತಾ ಇದೆ, ನಮ್ಮ ಮಧ್ಯದಲ್ಲೇ ನಡೀತಾ ಇದೆ. ಸೊ ಹಾಗಾಗಿ ಈ ಪ್ರವಾದನೆ ನೆರವೇರಿರೋದನ್ನ ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ. ಹಾಗಾಗಿ ಆ ಒಂದು ವಾಕ್ಯವನ್ನು ನಾವು ಅಂದ್ರೆ ಅದನ್ನು ಧ್ಯಾನಿಸೋಣ. ಏಕೆ ಅಂತ ಹೇಳಿದ್ರೆ ಅದು ಕೂಡ ವೈರಿಯ ಸಲಹೆನೇ, ವೈರಿಯ ಸಲಹೆ. ಅದು ಜಯ ಹೊಂದಬಾರದು, ಯಾರು ಜಯ ಹೊಂದಬಾರದು. ಏನು ಆ ಒಂದು ವಾಕ್ಯ ಅಂತ ನಾವು ನೋಡ್ತಾ ಹೋದ್ರೆ, 2 ಥೆಸ್ಸಲೋನಿಯರಿಗೆ ಬರೆದ ಪತ್ರ 2ನೇ ಅಧ್ಯಾಯ ವಾಕ್ಯ 4. 2 ಥೆಸ್ಸಲೋನಿಯರಿಗೆ ಬರೆದ ಪತ್ರ 2ನೇ ಅಧ್ಯಾಯ ವಾಕ್ಯ 4. ದೇವರೆನಿಸಿಕೊಳ್ಳುವ ಎಲ್ಲವನ್ನೂ ಅಲ್ಲಗಳೆಯುವನು, ಆರಾಧನೆಗೈಯುವ ಎಲ್ಲವನ್ನೂ ಇಲ್ಲಗೊಳಿಸುವನು. ಇವೆಲ್ಲಕ್ಕೂ ತಾವೇ ಮಿಗಿಲೆಂದು ಭಾವಿಸಿ ದೇವ ಮಂದಿರದಲ್ಲಿ ಕುಳಿತುಕೊಂಡು ತಾನೇ ದೇವರೆಂದು ಘೋಷಿಸಿಕೊಳ್ಳುವನು. ಪ್ರೈಸ್ ದಿ ಲಾರ್ಡ್. ದೇವರೆನಿಸಿಕೊಳ್ಳುವ ಎಲ್ಲವನ್ನ ಇಲ್ಲಗೊಳಿಸುವನು. ಇದು ನೆರವೇರ್ತಾ ಇದೆಯಾ, ನೆರವೇರ್ತಾ ಇಲ್ವಾ ನಿಮ್ಮ ಅನಿಸಿಕೆ ಪ್ರಕಾರ? ನೆರವೇರ್ತಾ ಇದೆ ಬ್ರದರ್. ಯಾವ ರೀತಿ ಹೇಳ್ತೀರಾ? ಹೇಗ್ ನೆರವೇರ್ತಾ ಇದೆ? ನೀವು ಒಪ್ಕೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಮಾಡ್ತಾ ಇದ್ದೀರಾ, ಅಥವಾ ಮಾಡೋದು ಕಣ್ಣಾರೆ ನಾವು ನೋಡ್ತಾ ಇದೀವಿ? ಹಾಗಾದ್ರೆ ನಾವು ಮಾಡ್ತಾ ಇಲ್ವಾ? ಅಷ್ಟು ಪರಿಶುದ್ಧರು ನಾವು. ನಾವು ಕೂಡ ಮಾಡ್ತಾ ಇದೀವಿ. ಮಾಡ್ತಾ ಇಲ್ಲ ಅನ್ಕೊಂಡಿದ್ದೀರಾ? ಮಾಡ್ತಾ ಇದೀವಿ. ದೇವರಿಗೆ ಸಲ್ಲಬೇಕಾದ ಆರಾಧನೆಯನ್ನ ಇಲ್ಲಗೊಳಿಸುವನು. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ದೇವರಿಗೆ ಸಲ್ಲಬೇಕಾದ ಆರಾಧನೆ. ನಾವು ಭಾನುವಾರದ ದಿನ ಬಲಿಪೂಜೆಗೆ ನಾವು ಹೋಗ್ತೀವಿ ಅಲ್ವಾ? ಅದಕ್ಕೆ ನಾನು ನಿಮಗೆ ಕೇಳಿದ್ದು, ನಿನ್ನೆ ನೀವು ಬಲಿಪೂಜೆಗೆ ಹೋಗಿದ್ರಲ್ಲ, ಏನ್ ಅನುಭವ ಆಯ್ತು? ಅನುಭವ ಏನಾಯ್ತು? ಯಾಕಂತ ಹೇಳಿದ್ರೆ ದೇವಾಲಯ ಅಂದ್ರೆ ಸುಮ್ಮನೆ ಹೋಗಿ ಸುಮ್ಮನೆ ಬರೋದಲ್ಲ, ಒಂದು ಅನುಭವ, ದೇವರು ಮಾತನಾಡುವಂತ ಒಂದು ಅನುಭವ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಕೇಳಿಸ್ತಿದೆಯಾ ನಾನು ಮಾತಾಡ್ತಿರೋದು? ನಾನು ಮಾತಾಡ್ತಿರೋದು ಕೇಳಿಸ್ತಿದೆಯಾ ನಿಮಗೆ? ಓಕೆ, ಫೈನ್. ನಾವು ದೇವರನ್ನ ಆರಾಧಿಸುವುದಕ್ಕಾಗಿ ಆಯ್ಕೆಯಾದ ದೇವಜನರು. ಆಮೇನ್. ಹೌದಾ? ನಿಜನಾ? ವಾಕ್ಯ 1 ಪೇತ್ರ 2ನೇ ಅಧ್ಯಾಯ ವಾಕ್ಯ 9. 1 ಪೇತ್ರ 2ನೇ ಅಧ್ಯಾಯ ವಾಕ್ಯ 9. ಪ್ರೈಸ್ ದಿ ಲಾರ್ಡ್. ಆ ವಾಕ್ಯ ಓದಿ. ನೀವು ದೇವರು ಆಯ್ದುಕೊಂಡ ಜನಾಂಗ, ರಾಜಯಾಜಕರು, ಪವಿತ್ರ ಪ್ರಜೆ, ದೇವರ ಸ್ವಕೀಯ ಜನ, ಅವರ ಅದ್ಭುತ ಕಾರ್ಯಗಳನ್ನು ಪ್ರಚುರಪಡಿಸುವುದಕ್ಕಾಗಿಯೇ ಆಯ್ಕೆಯಾದವರು, ಕಾರ್ಗತ್ತಲಿನಿಂದ ತಮ್ಮ ಅದ್ಭುತಕರವಾದ ಬೆಳಕಿಗೆ ನಿಮ್ಮನ್ನು ಕರೆತಂದವರು ಅವರೇ. ಪ್ರೈಸ್ ದಿ ಲಾರ್ಡ್. ನೀವು ದೇವರು ಆಯ್ದುಕೊಂಡ ಜನಾಂಗ, ರಾಜ ಯಾಜಕರು. ತಮಾಷೆ ಅಲ್ಲ, ದೇವರು ಆರಿಸ್ಕೊಂಡಿರೋದು ನಮ್ಮನ್ನ. ಪ್ರೈಸ್ ದಿ ಲಾರ್ಡ್. ಏನಕ್ಕೆ ಆರಿಸ್ಕೊಂಡಿದ್ದಾರೆ? ನಾವು ತುಂಬಾ ಬಲಿಷ್ಠರು ಅಲ್ವಾ? ಹೌದಾ? ನಾವು ತುಂಬಾ ಬಲಿಷ್ಠರು ಇಲ್ಲ ಬ್ರದರ್. ಮತ್ತೆ ನಮ್ಮಪ್ಪ ಊರಲ್ಲಿ ಚೇರ್ಮನ್. ಹೌದಾ? ಇಲ್ಲ ಬ್ರದರ್. ಯಾವುದು ನಡೆಯಲ್ಲ ಬ್ರದರ್. ಮತ್ತೆ ಅದೇ ಸಿಸ್ಟರ್, ನಾನು ಅದನ್ನೇ ಕೇಳ್ತಾ ಇರೋದು. ಸ್ವಂತ ಜನ ಅಂತ ಏನಕ್ಕೆ ಆರಿಸ್ಕೊಂಡ್ರು? ನಮ್ಮ ಫ್ಯಾಮಿಲಿಲಿ ಒಬ್ರು ಸಿಸ್ಟರ್ ಆಗಿದ್ದಾರೆ, ಅದಕ್ಕೆ ಆರಿಸ್ಕೊಂಡ್ರು. ನಮ್ಮ ಫ್ಯಾಮಿಲಿಲಿ ಒಬ್ರು ಫಾದರ್ ಆಗಿದ್ದಾರೆ, ಅದಕ್ಕೆ ಆರಿಸ್ಕೊಂಡ್ರು. ಇದೇನ ಕಾರಣ?
ನಾನು ತುಂಬಾ ಬ್ರಿಲಿಯಂಟ್ ಆಗಿದ್ದೀನಿ, ನಾನು ತುಂಬಾ ಬ್ರಿಲಿಯಂಟ್, ನನ್ಗೆ ಒಂದು 5-6 ಭಾಷೆಗಳು ಗೊತ್ತಿದೆ, ಅದಕ್ಕೋಸ್ಕರ ದೇವ್ರು ಆರಿಸ್ಕೊಂಡ್ರ? ಇಲ್ಲ ಇಲ್ಲ ಬ್ರದರ್. ಇಲ್ಲ. ಅಥವಾ ನಾವೇನಾದ್ರು ಕೇಳಿದ್ವಾ, ದೇವ್ರೇ ನನ್ನ ಆರಿಸ್ಕೊಳ್ಳಿ, ನನ್ನ ಆರಿಸ್ಕೊಳ್ಳಿ, ಕಣ್ಣೀರಿಟ್ಟು ಪ್ರಾರ್ಥಿಸಿದ್ವಾ, ದೇವ್ರೇ ನನ್ನನ್ನು ಆರಿಸ್ಕೊಳ್ಳಿ, ಅಯ್ಯೋ ನನ್ನನ್ನು ಬಿಡಬೇಡಿ, ಕೈ ಬಿಡಬೇಡಿ, ಕೈ ಬಿಡಬೇಡಿ, ಕೈ ಬಿಡಬೇಡಿ ಅಂತ ಏನೋ ಕೇಳಿದ್ವಾ? ನಾವ್ ಯಾವತ್ತೂ ಕೇಳಿಲ್ಲ ಅದು, ಅಲ್ವಾ? ನಾವ್ ಯಾವತ್ತೂ ಕೇಳಿಲ್ಲ. ನಾವು ಕೇಳೋದಲ್ಲ ಏನು, ದೇವರೇ ನನಗೆ ಇದು ಕೊಡು, ನನಗೆ ಅದು ಕೊಡು, ಹಂಗು ಕೊಡು, ಹಿಂಗು ಕೊಡು, ನನ್ನ ಮಗನ ಕೊಡು, ನನ್ನ ಮಕ್ಕಳು ಕೊಡು, ನಮ್ಮ ಮೊಮ್ಮಕ್ಕಳು ಕೊಡು, ನನ್ನ ತಲೆಮಾರು ಕೊಡು. ನಾವು ತಿಂದು ಮಲಗೋದಲ್ಲದೆ ತಲೆಮಾರಿಗೆ ಕೇಳ್ತೀವಿ ನಾವು. ನಮ್ಮ ಯೋಗ್ಯತೆ ಅಷ್ಟೇನೆ, ನಮ್ಮ ಯೋಗ್ಯತೆ ಅಷ್ಟೇನೆ. ಪ್ರೈಸ್ ದಿ ಲಾರ್ಡ್. ನಮ್ಮ ಯೋಗ್ಯತೆಯನ್ನ ನೋಡಿ ದೇವರು ನಮ್ಮನ್ನ ಆರಿಸ್ಕೊಳ್ಳಿಲ್ಲ, ಬದಲಾಗಿ ಅವರ ಯೋಗ್ಯತೆಯನ್ನು ನಮಗೆ ಕೊಟ್ಟು ನಮ್ಮನ್ನ ಆರಿಸ್ಕೊಂಡಿದ್ದಾರೆ. ಆಮೇನ್. ಆಮೆನ್. ಅವರ ಯೋಗ್ಯತೆ ನೋಡೋಣ, ಒಂದು ಚಾನ್ಸ್ ಕೊಟ್ಟು ನೋಡೋಣ, ಒಂದು ಅವಕಾಶ ಕೊಟ್ಟು ನೋಡೋಣ. ಏನಕ್ಕೋಸ್ಕರ ಆರಿಸ್ಕೊಳ್ತಾರೆ? ಎಫೆಸರಿಗೆ ಬರೆದ ಪತ್ರ 3ನೇ ಅಧ್ಯಾಯ ವಾಕ್ಯ 9. ಅವ್ರು ಏನಕ್ಕೆ ಆರಿಸ್ಕೊಂಡ್ರು ಅನ್ನೋದು ತುಂಬಾ ಮುಖ್ಯ. ಓದಿ, ಎಫೆಸಿ 3:9. ಸಮಸ್ತವನ್ನು ಸೃಷ್ಟಿಸಿದ ದೇವರು ಆದಿಯಿಂದಲೂ ಗುಪ್ತವಾಗಿಟ್ಟಿದ್ದ ತಮ್ಮ ಯೋಜನೆಯನ್ನು ಈಡೇರಿಸುವ ವಿಧಾನವನ್ನು ಸರ್ವ ಜನರಿಗೆ ತಿಳಿಯಪಡಿಸುವುದಕ್ಕಾಗಿ ನನ್ನನ್ನು ಆರಿಸಿಕೊಂಡಿರುವರು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಸಂತ ಪೌಲರು ಹೇಳ್ತಾರೆ, ಏನಕ್ಕೋಸ್ಕರ ಆರಿಸ್ಕೊಂಡ್ರಂತೆ? ಸಮಸ್ತವನ್ನ ಸೃಷ್ಟಿಸಿದ ದೇವರು ಆದಿಯಿಂದಲೂ ಗುಪ್ತವಾಗಿಟ್ಟಿದ್ದ ತಮ್ಮ ಯೋಜನೆಯನ್ನ. ಅದಕ್ಕೋಸ್ಕರ ದೇವರ ಸಮ್ಮುಖಕ್ಕೆ ಹೋಗ್ಬೇಕು ನಾವು. ಸುಮ್ಮನೆ ಹೋಗಿ ಕುಳಿತುಕೊಂಡು ನಿಜವಾಗ್ಲೂ ಈ ದಿನಗಳಲ್ಲಿ ದೇವರನ್ನ ಆರಾಧಿಸುವ ರೀತಿ, ಆ ವಿಧಾನಗಳು ನೋಡಿದ್ರೆ ಎಷ್ಟು ಹಿಂಸೆ ಆಗುತ್ತೆ ಅಂತ ಹೇಳಿದ್ರೆ, ಅಲ್ಲೂ ಕೂಡ ಒಂದು ವಾಕ್ಯ ನೆರವೇರೋದನ್ನ ನಾವು ನೋಡ್ತೀವಿ. ಈ ದಿನದ ಆರಾಧನೆಗಳು, ಪ್ರತಿ ಭಾನುವಾರ ನಡೆಯಲಿರುವಂತ ಒಂದೊಂದು ಆರಾಧನೆಗಳನ್ನು ನಾವು ನೋಡುವಾಗ ಒಂದು ವಾಕ್ಯ, ಪ್ರಭು ಯೇಸು ಕ್ರಿಸ್ತರು ಮುಂಚಿತವಾಗಿಯೇ ತಿಳಿಸಿರುವ ಒಂದು ವಾಕ್ಯ ನೆರವೇರೋದನ್ನು ನಾವು ನೋಡ್ತೀವಿ. ಆ ವಾಕ್ಯ ಏನು ಅಂತ ಹೇಳಿದ್ರೆ, ಮತ್ತಾಯನು ಬರೆದ ಶುಭ ಸಂದೇಶ 5ನೇ ಅಧ್ಯಾಯ ವಾಕ್ಯ 11. ಓದಿ. 5:11. ನನ್ನ ಶಿಷ್ಯರು ನೀವಾದ್ದರಿಂದ ಜನರು ನಿಮ್ಮನ್ನು ಧಿಕ್ಕರಿಸುವರು, ಹಿಂಸಿಸುವರು, ಸಾಕು, ಅನ್ಯಾಯವಾಗಿ ಇಲ್ಲ ಸಲ್ಲದನ್ನು ನಿಮ್ಮ ಮೇಲೆ ಹೊರಿಸುವರು, ಆಗ ನೀವು ಭಾಗ್ಯವಂತರು. ಸಾಕು. ಓಕೆ, ಫೈನ್. ಪ್ರೈಸ್ ದಿ ಲಾರ್ಡ್. ಹಿಂಸಿಸುವರು ಎಂಬ ಪದ ಇದೆ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಇದೆಯಾ ವಾಕ್ಯದಲ್ಲಿ? ಇದೆ. ಯಾರು ಹಿಂಸಿಸ್ತಾ ಇದ್ದಾರೆ ನಿಮ್ಮನ್ನ? ಯಾರು ನಿಮಗೆ ಅವಮಾನ ಪಡಿಸ್ತಾ ಇದ್ದಾರೆ? ದೇವಾಲಯದ ಒಳಗಡೆ ಬಂದು ಯಾರು ನಿಮ್ಮನ್ನ ದೂಷಿಸ್ತಾ ಇದ್ದಾರೆ? ಹೇಗೆ ನಿಮಗೆ ಹಿಂಸೆ ಆಗ್ಲಿಕ್ಕೆ ಕಾರಣ ಏನು? ಹಿಂಸೆ ಅಂದ್ರೆ ಏನು? ಅದನ್ನ ಒಂದು ವಿಷಯ ನೋಡಿದಾಗ, ಒಂದು ವ್ಯಕ್ತಿನ ನೋಡಿದಾಗ, ಒಂದು ಘಟನೆನ ನೋಡಿದಾಗ ಸಹಿಸಿಕೊಳ್ಳಲಾಗದ ವೇದನೆ, ಅದು ಹಿಂಸೆ. ಸಹಿಸಿಕೊಳ್ಳಲಾಗದ ವೇದನೆ, ಏನೋ ಒಂದು ರೀತಿಯ ಯೋ ಹಿಂಸೆ ಅಲ್ವಾ? ಹಿಂಸೆ ಅದನ್ನ ಹೇಳ್ತಾರೆ. ಯಾರು ನಿಮಗೆ ಭಾನುವಾರ ದೇವಾಲಯದಲ್ಲಿ ಯಾರು ಬಂದು ನಿಮ್ಗೆ ಹಿಂಸೆ ಕೊಡ್ತಾ ಇದ್ದಾರೆ? ಪ್ರೈಸ್ ದಿ ಲಾರ್ಡ್. ಹೌದಾ? ಮಾತಾಡಿ. ಅಯ್ಯೋ, ಪ್ರೈಸ್ ದಿ ಲಾರ್ಡ್. ಯಾರು ಹಿಂಸೆ ಕೊಡ್ತಾ ಇದಾರ? ಯಾರು ಹಿಂಸೆ ಕೊಡ್ತಲ್ಲ. ಮತ್ತೆ ಯಾಕೆ ಅಲ್ಲಿ ವಾಕ್ಯ ಬರ್ದಿದೆ ಹಿಂಸಿಸಿ, ಹಿಂಸೆ ಪಡಿಸುವರು? ಏನು ಅರ್ಥ ಏನು? ಅದ್ರ ಗೂಢಾರ್ಥ ಏನು? ನೀವು ಅಲ್ಲಿ ನಡೆಯುವ ಒಂದೊಂದು ಘಟನೆಯನ್ನು ನೋಡಿದಾಗ ನಿಮ್ಗೊಂದು ರೀತಿ ಮುಜುಗರ, ಒಂದು ರೀತಿಯಾದ ಅಶಾಂತಿ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಬಲಿಪೀಠದ ಮೇಲೆ ನಡೆಯುವಂತ ಘಟನೆಗಳು, ಬಲಿಪೀಠದ ಮೇಲೆ ನಡೆಯುವಂತ ಆರಾಧನೆಗಳು, ಅದು ಅತಿ ಪರಿಶುದ್ಧವಾದ ಸ್ಥಳ. ಅದು ಯಾವುದು? ಬಲಿಪೀಠ. ಅದ್ರ ಕೆಳಗಡೆ ಇರುವಂಥದ್ದು, ಜನಗಳು ಕುತ್ಕೊಳ್ಳುವಂಥದ್ದು ಪರಿಶುದ್ಧವಾದ ಸ್ಥಳ. ಪರಿಶುದ್ಧವಾದ ಸ್ಥಳದಲ್ಲೂ ಹಾಗೂ ಅತಿ ಪರಿಶುದ್ಧವಾದ ಸ್ಥಳದಲ್ಲೂ ನಡೆಯುವಂತ
ಆ ಒಂದು ಕಾರ್ಯಗಳನ್ನು ನೋಡ್ಬೇಕಾದ್ರೆ ನಮಗೆ ಹಿಂಸೆ ಆಗುತ್ತೆ. ಏನಪ್ಪ ಇವ್ರು ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ, ಏನು ಒಂದು ರೀತಿಯಾದ ಮುಜುಗರ. ಹೌದಾ? ಪ್ರೆಸ್ ಲಾರ್ಡ್. ನನ್ ಮಾತಾಡ್ತಾರೆ ಕೇಳಿಸ್ತಾ ಇದೆಯಾ ನಿಮ್ಗೆ? ಮತ್ತೆ ಯಾಕೆ ನೀವ್ ಯಾಕೆ ಏನು ಉತ್ತರ ಕೊಡ್ತಾ ಇಲ್ಲ? ಅಲ್ಲ, ಏನಕ್ಕೆ ಉತ್ತರ ಕೊಡ್ತಲ್ಲ? ಆಗ್ತಲ್ವಾ? ಹಾಗೆ ನೇರವಾಗಿ ಹೇಳ್ಕೊಳ್ತಾ ಹೋಗ್ಲಾ? ದೆನ್ ಪ್ರೈಸ್ ದಿ ಲಾರ್ಡ್. ನೀವು ದೇವಾಲಯದ ನಡೆಯೋದನ್ನ, ಆ ವಾಕ್ಯ ನೆರವೇರೋದನ್ನ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ನೀವು ಕಣ್ಣಾರೆ ಕಂಡಿದ್ರೆ ನೀವು ಹೇಳಿ, ಇಲ್ಲ ನಾನು ಕಣ್ಣಾರೆ ಕಂಡಿಲ್ಲ ಅಂದ್ರೆ ಸಂತೋಷ, ಏನ್ ತೊಂದರೆ ಏನಿಲ್ಲ. ಹಾ, ಪ್ರೈಸ್ ದಿ ಲಾರ್ಡ್. ಆರಾಧನೆ ಇಲ್ಲದಂತೆ ಮಾಡುವನು. ಏನು ಆರಾಧನೆ? ದೇವರು ನಮ್ಮನ್ನು ಆರಿಸ್ಕೊಳ್ತಾರೆ. ಏನಕ್ಕೋಸ್ಕರ? ಆದಿಯಿಂದ ಗುಪ್ತವಾಗಿಟ್ಟಿದ್ದ ತಮ್ಮ ಯೋಜನೆಯನ್ನು ಈಡೇರಿಸುವ ವಿಧಾನವನ್ನ ತಿಳಿಸ್ತಾರೆ ನಮಗೆ. ಎಲ್ಲಿ ತಿಳಿಸ್ತಾರೆ? ದೇವಾಲಯದಲ್ಲಿ ತಿಳಿಸ್ತಾರೆ, ಬೇರೆ ಬೇರೆ ಸ್ಥಳಗಳಲ್ಲಿ ತಿಳಿಸ್ತಾರೆ, ನಿಮ್ಮ ಮನೆಯಲ್ಲಿ ತಿಳಿಸ್ತಾರೆ, ಅಥವಾ ಕೆಲಸ ಮಾಡೋ ಜಾಗದಲ್ಲಿ ತಿಳಿಸ್ತಾರೆ, ದೇವರನ್ನು ಆರಾಧಿಸುವ ಜಾಗದಲ್ಲಿ ತಿಳಿಸ್ತಾರೆ, ಪ್ರಾರ್ಥನಾ ಕೂಟುಗಳಲ್ಲಿ ತಿಳಿಸ್ತಾರೆ. ಆದರೆ ಆ ಈಡೇರಿಸುವಂತ ವಿಧಾನ, ಅದು ಕೇಳಿಸ್ಕೊಳ್ಳಿಕ್ಕೆ ನಾವು ಹೇಗಿದ್ದೀವಿ ಅಂತ ನಾವು ನೋಡ್ತಾ ಹೋದ್ರೆ, ಆರಾಧನೆ ಮಾಡುವಾಗ ದೇವರು ಕೆಲವು ಜನರ ಹತ್ರ ಮಾತಾಡ್ತಾರೆ. ಯಾಕಂದ್ರೆ ಆರಾಧನೆ ಎಂಬುದು ದೇವರಿಗೆ ತುಂಬಾ ಪ್ರೀತಿ, ತುಂಬಾ ಇಷ್ಟ. ಈಗ ದೇವದೂತರುಗಳು ಆರಾಧನೆ ಮಾಡ್ತಾ ಇದ್ದಾರೆ ನೋಡಿ. ಪ್ರಕಟಣೆ ಪುಸ್ತಕ 19ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಪ್ರಕಟಣೆ ಪುಸ್ತಕ 19ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ, ಇದಾದ ಬಳಿಕ ನಾನು ಮತ್ತೊಂದು ದಿವ್ಯ ದರ್ಶನವನ್ನು ಕಂಡೆ. ಸ್ವರ್ಗದಿಂದ ಬಂದ ಒಂದು ಮಹಾಶಬ್ದವನ್ನು ಆಲಿಸಿದೆ. ಅದು ದೊಡ್ಡ ಜನಸಮೂಹದ ಆರ್ಭಟದಂತಿತ್ತು. ಹಲ್ಲೆಲೂಯ್ಯ, ಜೀವೋದ್ಧಾರವು, ಪ್ರಭಾವವು, ಶಕ್ತಿಯು ನಮ್ಮ ದೇವರಲ್ಲುಂಟು. ಪರಲೋಕದ ಭಾಷೆ ಯಾವುದು? ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಹಾ, ಎಲ್ಲಿ ನಾವೆಲ್ಲಿ ಮಾಡ್ತೀವಿ? ಮಾಡಕ್ಕಾಗಲ್ಲ. ಯಾಕೆ? ನಮ್ಮ ಬಾಯಿಗಳು ಲೋಕದ ಬಾಯಿಗಳಾಗಿದೆ, ಪರಲೋಕದ ಬಾಯಿಗಳಾಗಿಲ್ಲ. ದೇವರು ಆ ಆದಿಯಿಂದ ಇಟ್ಟಿರುವಂತ ಆ ರಹಸ್ಯವನ್ನ, ಆ ಯೋಜನೆಯನ್ನ ಈಡೇರಿಸುವ ವಿಧಾನ ತುಂಬಾ ಮುಖ್ಯ. ಹೌದಾ? ವಿಧಾನ ಹೇಗೆಗೋ ಜೀವಿಸ್ತೀನಿ, ಹೇಗೆಗೋ ಮಾಡ್ತೀನಿ, ಚಾನ್ಸೇ ಇಲ್ಲ. ವಿಧಾನ ತುಂಬಾ ಮುಖ್ಯ. ಈಗ ನೀವು ಅಡಿಗೆ ಮಾಡ್ತೀರಾ, ಸಿಕ್ಕಿದೆಲ್ಲ ತೆಗೆದು ಹಾಕ್ಬಿಡ್ತೀರಾ? ಎಲ್ಲ ತರಕಾರಿ ಒಟ್ಟಿಗೆ ಹಾಕ್ಬಿಡ್ತೀರಾ? ಕಾಲ್ ಕೆಜಿ ಚಿಕನ್ನು, 1/4 ಕೆಜಿ ಮಟನ್ನು, ಆಮೇಲೆ ಅದ್ರ ಜೊತೆಲಿ ರಸಂ ಪೌಡ್ರು, ಅದ್ರ ಜೊತೆಲಿ ಸಾಂಬಾರ್ ಪೌಡ್ರು, ಅದ್ರ ಜೊತೆಲಿ ದಾಲು ಎಲ್ಲ ಮಿಕ್ಸ್ ಮಾಡಿ ಬೇಯಿಸಿ ತಿಂತೀರಾ? ನೋಡಿ, ಹೊಟ್ಟೆಗೆ ಸೇರುವ ಆಹಾರಕ್ಕೆ ಒಂದು ವಿಧಾನವನ್ನು ನಾವು ಇಟ್ಕೊಳ್ತೀವಿ ಅಲ್ವಾ? ಹಿಂಗೇ ಮಾಡಬೇಕು, ಇದೇ ರೀತಿ ಮಾಡಬೇಕು, ಇದೇ ರೀತಿ ಮಾಡಬೇಕು, ಉಪ್ಪು ಇಷ್ಟೇ ಹಾಕ್ಬೇಕು, ಮಿತಿಮೀರಿ ಹಾಕ್ಬಾರ್ದು, ಮಾಂಸಕ್ಕೆ ಎಷ್ಟು ಬೇಕು ಅಷ್ಟು ಮಸಾಲೆ ಪೌಡರ್ ಹಾಕ್ಬೇಕು. ಎಲ್ಲ ವಿಧಾನ ನಮಗೆ ಗೊತ್ತಿದೆ. ಯಾವುದಕ್ಕೆ? ಶರೀರಕ್ಕೆ. ಬಟ್ ಪರಲೋಕದ ವಿಷಯ ನಾವು ನೋಡ್ತಾ ಹೋದ್ರೆ ಆ ವಿಧಾನ ನಮಗೆ ಗೊತ್ತಿಲ್ಲ. ಅದನ್ನ ದೇವರೊಬ್ಬರು ಮಾತ್ರ ತಿಳಿಸ್ಕೊಡ್ಬೇಕು, ಪವಿತ್ರಾತ್ಮರು ಮಾತ್ರ ತಿಳಿಸ್ಕೊಡ್ಬೇಕು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ನೋಡಿ, ಎಫೆಸರಿಗೆ ಬರೆದ ಪತ್ರ 3ನೇ ಅಧ್ಯಾಯ 9ನೇ ವಾಕ್ಯ ಏನ್ ಹೇಳುತ್ತೆ? ಸಮಸ್ತವನ್ನು ಸೃಷ್ಟಿಸಿದ ದೇವರು ಅನಾದಿಯಿಂದಲೂ ಗುಪ್ತವಾಗಿಟ್ಟಿದ್ದ ತಮ್ಮ ಯೋಜನೆಯನ್ನ ಈಡೇರಿಸುವ ವಿಧಾನವನ್ನ ಸರ್ವ ಜನರಿಗೆ ತಿಳಿಯಪಡಿಸುವುದಕ್ಕಾಗಿ ನನ್ನನ್ನ ಆರಿಸಿಕೊಂಡಿರುವರು. ಯಾರು ಹೇಳೋದು? ಇದು ಸಂತ ಪೌಲರು ಹೇಳ್ತಾ ಇರೋದು. ಪ್ರೈಸ್ ದಿ ಲಾರ್ಡ್. ಈ ಒಂದು ಯೋಜನೆ ಯಾರು ತಿಳಿಸ್ಕೊಡ್ತಾರೆ ಅಂತ ಹೇಳಿದ್ರೆ, ಈ ಲೋಕದಲ್ಲಿ ಯಾರು ತಿಳಿಸ್ಕೊಡಕ್ಕಾಗಲ್ಲ. ಒಬ್ಬರೇ ಒಬ್ರು ತಿಳಿಸ್ಕೊಡ್ತಾರೆ. ಅವ್ರು ಯಾರು ಅಂತ ಹೇಳಿದ್ರೆ ಅವರೇ ಪರಿಶುದ್ಧಾತ್ಮರು. ಆಮೆನ್. ನೋಡಿ, ಹೌದಾ? ನಿಜನ ಅಂತ ಹೇಳಿದ್ರೆ ದೇವರ ಯೋಜನೆ ಈಡೇರಿಸುವಂತ ವಿಧಾನವನ್ನ ತಿಳಿಸ್ಕೊಡ್ತಾರ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಿಳಿಸ್ಕೊಳ್ತಾರೆ. ಯೋಹಾನನು ಬರೆದ ಶುಭ ಸಂದೇಶ 16ನೇ ಅಧ್ಯಾಯ 8ನೇ ವಾಕ್ಯ ಓದಿ. ಅಲ್ಲಿ ಅವ್ರು ಹೇಳ್ತಾರೆ, ಆ ಪೋಷಕ ಬಂದು ಪಾಪ, ನ್ಯಾಯ, ನೀತಿ ಮತ್ತು ಅಂತಿಮ ತೀರ್ಪು ಇವುಗಳನ್ನು ಕುರಿತು ಲೋಕದ ಜನತೆ ತಾಳಿದ ತಪ್ಪು ಭಾವನೆಗಳನ್ನ ಮನವರಿಕೆ ಮಾಡಿಕೊಡುವರು.
ಲೋಕದ ಜನರು ತಾಳಿದ್ದ ತಪ್ಪು ಭಾವನೆಗಳ ಆ ವಿಧಾನವನ್ನ ತಿಳಿಸ್ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್. ಸರಿ, ನಾವು ಕ್ಲಾಸಿಗೆ ಬರೋಣ. ಇಲ್ಲಿ 2 ಥೆಸಲೋನಿಗೆ ಬರೆದ ಪತ್ರ 2ನೇ ಅಧ್ಯಾಯ 4ನೇ ವಾಕ್ಯ ಹೇಳುವಂತೆ ಆರಾಧನೆ ಇಲ್ಲದಂತೆ ಮಾಡುವನು. ಆರಾಧನೆ ಅಂದ್ರೆ ಏನು? ಆರಾಧನೆ ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ದೇವರು ಬೈಬಲಲ್ಲಿ ತಿಳಿಸಿದ್ದಾರೆ. ಯಾವ ರೀತಿ ಮಾಡಬೇಕು, ಯಾವ ರೀತಿ ಮಾಡಬಾರ್ದು ಅಂತ. ಕ್ರೈಸ್ತರು ಅಂತ ಹೇಳಿದ್ರೆ ದೇವರನ್ನ ಆರಾಧಿಸುವವರು. ಆಮೇನ್. ಅರ್ಥ ಆಗ್ತಾ ಇದೆಯಾ ನಿಮಗೆ? ಅರ್ಥ ಆಗ್ತಾ ಇದೆಯಾ? ಕ್ರೈಸ್ತರು ಅಂತ ಹೇಳಿದ್ರೆ ದೇವರನ್ನ ಆರಾಧಿಸುವವರು ಹಾಗೂ ದೇವರು ಆದಿಯಿಂದಲೂ ಇಟ್ಟಂತಹ ಆ ಒಂದು ಗೂಢಾರ್ಥ ರಹಸ್ಯ ಏನಿದೆ ಅದನ್ನ ಈ ಲೋಕದ ಜನರಿಗೆ ತಿಳಿಯಪಡಿಸುವುದಕ್ಕಾಗಿ ಆಯ್ಕೆಯಾದವರು. ನೋಡಿ, ದೇವರೊಂದಿಗೆ ನಮ್ಮ ಒಡನಾಟ ಇರಬೇಕು, ಲೋಕದೊಂದಿಗೆ ಅಲ್ಲ. ಕ್ರೈಸ್ತರು ಅಂದ್ರೆ ಆಗಿರಬೇಕು. ಆರಾಧನೆ ಮಾಡಬೇಕಾದ್ರೆ ದೇವಾಲಯ ಕಂಪಿಸ್ಬೇಕು. ಆರಾಧನೆ ಮಾಡಬೇಕಾದ್ರೆ ಆಲಯದಲ್ಲಿರುವ ಪ್ರತಿಯೊಬ್ಬರು ಪರಿಶುದ್ಧಾತ್ಮರ ಅಭಿಷೇಕದಿಂದ ತುಂಬಲ್ಪಡಬೇಕು. ಆರಾಧನೆ ಮಾಡಬೇಕಾದ್ರೆ ದೇವರು ದೇವರು ತಮ್ಮ ಯೋಜನೆಯನ್ನ ಈಡೇರಿಸುವಂತ ವಿಧಾನವನ್ನ ಪ್ರತಿಯೊಬ್ಬೊಬ್ಬರಿಗೂ ತಿಳಿಸ್ಕೊಡ್ಬೇಕು. ಅದೇ ಅಂತಿಮವಾಗಿ ಅಂತಿಮವಾದ ಒಂದು ವಾಗ್ದಾನ. ಅದು ಯಾವುದು? ಅಲ್ಲಿ ಹೇಳ್ತಾರೆ ಪ್ರೇಷಿತರ ಕಾರ್ಯಕಲಾಪಗಳು 2ನೇ ಅಧ್ಯಾಯ ವಾಕ್ಯ 17ರಲ್ಲಿ ಹೇಳ್ತಾರೆ. ಏನ್ ಹೇಳ್ತಾರೆ? 2:17 ಸುರಿಸುವೆನು ಸರ್ವರ ಮೇಲೂ ಎನ್ನಾತ್ಮವನ್ನು ಅಂತಿಮ ದಿನಗಳಲ್ಲಿ. ಪ್ರವಾದಿಸುವರಾಗ ಕುವರಿಯರು ದಿವ್ಯ ದರ್ಶನ ಪಡೆಯುವರು ನಿಮ್ಮ ಯುವ ಜನರು. ಕನಸು ಕಾಣುವರು ನಿಮ್ಮ ವಯೋವೃದ್ಧರು. ನೋಡಿ, ಪ್ರೈಸ್ ದಿ ಲಾರ್ಡ್ ಏನ್ ಹೇಳ್ತಾರೆ? ಸುರಿಸ್ತೀನಿ ಅಂತಿಮ ದಿನಗಳಲ್ಲಿ. ಈ ದಿನ ಆಲ್ರೆಡಿ ನಾವು ಅಂತಿಮ ದಿನಗಳ ಪ್ರವೇಶ ಆಗೋಯ್ತು ಅಲ್ವಾ? ಹೌದಾ? ಅಂತಿಮ ದಿನದ ಅಂತಿಮ ಕ್ಷಣಗಳಲ್ಲಿ ನಾವಿದ್ದೀವಿ. ಸುಮ್ಮನೆ ಹೋಗಿ ಏನೋ ದೇವಾಲಯದಲ್ಲಿ ಹಿಂಗೆ ಕೈ ಕಟ್ಕೊಂಡು ಸುಮ್ಮನೆ ಹಿಂಗೆ ಎದೆ ನಿಗುರಿಸ್ಕೊಂಡು ಹಿಂಗೆ ಬಲಿಪೀಠದ ಮುಂದೆ ನಿಂತ್ಕೊಂಡು ಅಥವಾ ಪರಿಶುದ್ಧವಾದ ಸ್ಥಳದಲ್ಲಿ ನಿಂತ್ಕೊಂಡು ನಾನು ಚರ್ಚಿಗೆ ಬಂದಿದ್ದೆ ಅಂತ ಹೇಳ್ಕೊಂಡು ಹೋಗೋದಕ್ಕಲ್ಲ. ಅದಲ್ಲ ಆರಾಧನೆ. ಅದಲ್ಲ. ಆರಾಧನೆ ಅಂದ್ರೆ ಏನು? ದೇವರು ಇಟ್ಟಿರುವಂತಹ ಗುಪ್ತವಾಗಿಟ್ಟಿರುವಂತಹ ಯೋಜನೆಯನ್ನ ಈಡೇರಿಸುವಂತ ವಿಧಾನವನ್ನ ತಿಳಿಸ್ಕೊಡ್ತಾರೆ ಆ ಸಮಯದಲ್ಲಿ. ಅದಕ್ಕೆ ನಾನು ನಿಮಗೆ ಕೇಳಿದ್ದು, ದೇವಾಲಯಕ್ಕೆ ಹೋದ್ರಲ್ಲ, ಏನು ಅನುಭವ ಆಯ್ತು ನಿಮಗೆ ಅಂತ. ಏನು ಅನುಭವ ಆಯ್ತು ಅಂತೇಳಿ. ಪ್ರೈಸ್ ದಿ ಲಾರ್ಡ್. ನೋಡಿ, ನೀವು ಬೈಬಲ್ ಓದ್ತಾ 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 ಒಂದೊಂದು ವಾಕ್ಯಗಳು ನೆರವೇರುತ್ತಾ ಇರೋದನ್ನ ನೀವು ಕಣ್ಣಾರೆ ಕಾಣ್ತೀರಾ. ಬಲಿಪೀಠದ ಮೇಲೆ ಪಾದರಕ್ಷೆಗಳನ್ನು ಹಾಕೊಂಡು ಹೋಗಬಾರದು. ಬಲಿಪೀಠದ ಮೇಲೆ ಪಾದರಕ್ಷೆಗಳನ್ನು ಹಾಕೊಂಡು ಹೋಗಬಾರ್ದು. ಯಾಕೆ ಅಂತ ಹೇಳಿದ್ರೆ 2 ಪೂರ್ವಕಾಲದ ಇತಿಹಾಸ ತುಂಬಾ ಮುಖ್ಯವಾದ ಒಂದು ವಾಕ್ಯ ಇದು. ಎಲ್ಲರೂ ತೆಗೀರಿ. ಪ್ರೈಸ್ ದಿ ಲಾರ್ಡ್. 2 ಪೂರ್ವಕಾಲದ ಇತಿಹಾಸ 5ನೇ ಅಧ್ಯಾಯ. 2 ಪೂರ್ವಕಾಲದ ಇತಿಹಾಸ 5ನೇ ಅಧ್ಯಾಯ ವಾಕ್ಯ 13 ಹಾಗೂ 14. 2 ವಾಕ್ಯಗಳನ್ನು ಓದಿ. ಒಳಗಿಟ್ಟ ಯಾಜಕರು ದೇವಾಲಯದಿಂದ ಹೊರಗೆ ಬಂದ ಕೂಡಲೇ ಮೊದಲಿಂದ ಓದಿ ಸಿಸ್ಟರ್. ಮೊದಲಿಂದ ಓದಿ. ಮಂಜೂಷವನ್ನು ಒಳಗಿಟ್ಟ ಯಾಜಕರು ದೇವಾಲಯದಿಂದ ಹೊರಗೆ ಬಂದ ಕೂಡಲೇ ಕೊರಲಿನಿಂದ ಸ್ವರವೆತ್ತಿ ಸರ್ವೇಶ್ವರನನ್ನು ಕೀರ್ತಿಸುವುದಕ್ಕಾಗಿ ತುತ್ತೂರಿ ಊದುವವರು, ಗಾಯನ ಮಾಡುವವರು ಅಲ್ಲಿ ನಿಂತಿದ್ದರು. ತುತ್ತೂರಿ, ತಾಳ ಮೊದಲಾದ ವಾದ್ಯಗಳ ಧ್ವನಿ ಹಾಗೂ ಸರ್ವೇಶ್ವರ ಒಳ್ಳೆಯವರು, ಅವರ ಅಚಲ ಪ್ರೀತಿ ಶಾಶ್ವತವಾದುದು ಎಂದು ಕೃತಜ್ಞತಾ ಸ್ತುತಿ ಮಾಡುವವರ ಸ್ವರ ಕೇಳಿಸಿದೊಡನೆ ಮೇಘವೊಂದು ಸರ್ವೇಶ್ವರನ ಆಲಯದಲ್ಲಿ ತುಂಬಿಕೊಂಡಿತು. ಸರ್ವೇಶ್ವರನ ತೇಜಸ್ಸಿನಿಂದ ವ್ಯಾಪ್ತವಾಗಿದ್ದ ಆ ಮೇಘವು ದೇವಾಲಯದಲ್ಲಿ ತುಂಬಿಕೊಂಡದ್ದರಿಂದ ಯಾಜಕರು ಅಲ್ಲಿ ನಿಂತು ಸೇವೆ ಮಾಡಲಾರದೆ ಹೋದರು. ಪ್ರೈಸ್ ದಿ ಲಾರ್ಡ್. ಓಕೆ, ನಾನೊಮ್ಮೆ ಓದ್ತೀನಿ, ಅದು ಕೇಳಿಸ್ಕೊಳ್ಳಿ. ಮಂಜೂಷವನ್ನು ಒಳಗಿಟ್ಟ ಯಾಜಕರು ದೇವಾಲಯದಿಂದ ಹೊರಗೆ ಬಂದ ಕೂಡಲೇ
ಒಕ್ಕೊರಳಿನಿಂದ ಸ್ವರವೆತ್ತಿ ಸರ್ವೇಶ್ವರನನ್ನ ಕೀರ್ತಿಸುವುದಕ್ಕಾಗಿ ತುತ್ತೂರಿ ಊದುವವರು, ಗಾಯನ ಮಾಡುವವರು ಅಲ್ಲಿ ನಿಂತಿದ್ದರು. ತುತ್ತೂರಿ, ತಾಳ ಮೊದಲಾದ ವಾದ್ಯಗಳ ಧ್ವನಿ ಹಾಗೂ ಸರ್ವೇಶ್ವರ ಒಳ್ಳೆಯವರು, ಅವರ ಅಚಲ ಪ್ರೀತಿ ಶಾಶ್ವತವಾದುದು ಎಂದು ಕೃತಜ್ಞತಾ ಸ್ತುತಿ ಮಾಡುವವರ ಸ್ವರ ಕೇಳಿಸಿದೊಡನೆ ಮೇಘವೊಂದು ಸರ್ವೇಶ್ವರನ ಆಲಯದಲ್ಲಿ ತುಂಬಿಕೊಂಡಿತು. ಪ್ರೈಸ್ ದಿ ಲಾರ್ಡ್. ಸರ್ವೇಶ್ವರನ ತೇಜಸ್ಸಿನಿಂದ ವ್ಯಾಪ್ತವಾಗಿದ್ದ ಆ ಮೇಘವು ದೇವಾಲಯದಲ್ಲಿ ತುಂಬಿಕೊಂಡಿದ್ದರಿಂದ ಅಲ್ಲಿ ಯಾಜಕರು ನಿಂತು ಸೇವೆ ಮಾಡಲಾರದೆ ಹೋದರು. ಯಾಜಕರಿಗೆ ಸೇವೆ ಮಾಡೋಕ್ಕಾಗಲಿಲ್ಲ, ಎಲ್ಲ ಹೊರಗಡೆ ಬಂದ್ಬಿಟ್ರು. ಆಗ್ಲಿಲ್ಲ ಅಲ್ಲಿ ಸೇವೆ ಮಾಡಲಿಕ್ಕೆ. ಯಾಕಂದ್ರೆ ಆರಾಧನೆ ಅಂದ್ರೆ ಈ ರೀತಿ ಆರಾಧನೆ ಮಾಡಬೇಕು. ದೇವರ ಆ ಪ್ರಸನ್ನತೆ ಇಳಿದು ಬರಬೇಕು, ಅದು ಆರಾಧನೆ. ಈಗ ಆರಾಧನೆ ಇದೆ ಅನ್ಕೊಂಡಿದ್ದೀರಾ? ಆರಾಧನೆ ಇದೆ ಅನ್ಕೊಂಡಿದ್ದೀರಾ? ಆರಾಧನೆ ಇಲ್ಲ. ಒಬ್ಬ ವ್ಯಕ್ತಿ ಆರಾಧನೆ ಮಾಡಬೇಕು ಅಂದಾಗ ಸೈತಾನ ಒಂದು ಸಲಹೆ ಕೊಡ್ತಾನೆ. ಏನು? ಒಂದು ಪರಿಶುದ್ಧವಾದ ಆರಾಧನೆ ಮಾಡಬೇಕು ನೀನು ಅಂತ ಹೇಳಿದಾಗ ಆತ ಹೇಳ್ತಾನೆ, ನೀನಿರೋ ಪೋಸ್ಟ್ ಏನು? ನಿನ್ನನ್ನು ನೋಡಿದ್ರೆ, ಊರಲ್ಲಿ ನೋಡಿದ್ರೆ ಜನರು ಏನ್ ಮಾಡ್ತಾರೆ? ಎಷ್ಟು ಗೌರವ ಕೊಡ್ತಾರೆ. ನೀನು ಯಾಕೆ ಪಾದರಕ್ಷೆಗಳನ್ನು ಹೊರಗಡೆ ಬಿಟ್ಟು ಹೋಗ್ತಾ ಇದೀಯ? ಹಾಕೊಂಡೋಗು, ಏನ್ ತೊಂದರೆ ಇಲ್ಲ. ಪಾಯಿಂಟ್ ನಂಬರ್ 1, ಸಲಹೆ ಕೊಡೋದು ಇದಲ್ಲ. ಅವನ್ ಬಂದು ಮಾಡಿಸಲ್ಲ, ಅವನ್ ಸಲಹೆ ಕೊಡೋದು ಅಷ್ಟೇ ಕೆಲಸ. ಸೈತಾನನ ಕೆಲಸ ಏನು? ಸಲಹೆ ಕೊಡೋದು. ನೀನೊಬ್ಬ ದೊಡ್ಡ ಬೋಧಕ, ನೀನೊಬ್ಬ ದೊಡ್ಡ ಬೋಧಕ, ನೀನು ಈ ರೀತಿ ನಡ್ಕೊಳ್ಳೋದ? ಪರವಾಗಿಲ್ಲ, ಏನ್ ತೊಂದರೆ ಏನಿದೆ? ಹಾಕೊಂಡೋಗು. ಅದಾದ್ಮೇಲೆ ಬಲಿಪೀಠದ ಮೇಲೆ ಇರುವಂತವ್ರನ್ನ ನೋಡಿ, ಅಯ್ಯೋ ನಿನ್ನ ಪೋಸ್ಟ್ ಎಂತದು? ಯಾರು ನೀನು? ಈ ದೇವಾಲಯಕ್ಕೆ ಅಧಿಕಾರಿ ನೀನು. ನಿನ್ನನ್ನು ಯಾರು ಪ್ರಶ್ನೆ ಮಾಡ್ತಾರೆ? ಹಾಕೊಂಡೋಗು. ಊರೆಲ್ಲ ಸುತ್ಕೊಂಬ, ಬಾತ್ರೂಮ್ಗೋಗು, ಟಾಯ್ಲೆಟ್ಗೋಗು, ಕಿಚನ್ಗೋಗು, ಆಚೆಗಡೆ ರಸ್ತೆಯಲ್ಲಿ ನಡ್ಕೊಂಬ, ಹಾಗೇ ಬಲಿಪೀಠದ ಮೇಲೆ ಹೋಗು. ಅರ್ಥ ಆಗ್ತಾ ಇದೆ ನಾನು ಹೇಳ್ತಾ ಇರೋದು ನಿಮ್ಗೆ? ಸೈತಾನನ ಯೋಜನೆ ಏನು ಅಂತ ಹೇಳಿದ್ರೆ, ಆರಾಧನೆ ಇರಬಾರ್ದು. ಆರಾಧನೆ ಇದ್ರೆ ತಾನೇ, ಆರಾಧನೆ ನಡೆದ್ರೆ ತಾನೇ ದೇವರ ಪ್ರಸನ್ನತೆ ತುಂಬಿಕೊಳ್ಳೋದು. ದೇವರ ಪ್ರಸನ್ನತೆ ತುಂಬಿಕೊಂಡ್ರೆ ತಾನೇ ಆಲಯ ಕಂಪಿಸೋದು. ಎಲ್ಲರೂ ಅಭಿಷೇಕದಿಂದ ತುಂಬಲ್ಪಡೋದು. ಎಲ್ಲರೂ ಅಭಿಷೇಕದಿಂದ ತುಂಬಲ್ಪಟ್ರೆ ತಾನೇ ಪ್ರೇಷಿತರ ಕಾರ್ಯಕಲಾಪಗಳು 2ನೇ ಅಧ್ಯಾಯ 17ನೇ ವಾಕ್ಯ ನೆರವೇರೋದು. ಎಲ್ಲರೂ ಪ್ರವಾದನೆಗಳು ಮಾಡೋದು ಅವಾಗ ತಾನೆ. ಎಲ್ಲ ಪ್ರವಾದನೆಗಳಿಗೆ ಉತ್ತರ ಸಿಗೋದು ಅವಾಗ ತಾನೆ. ಎಲ್ಲವನ್ನ ಏನ್ ಮಾಡ್ಬೇಕು? ಎಲ್ಲವನ್ನ ಬ್ಲಾಕ್ ಮಾಡಿ ಹಾಕ್ಬೇಕು. ಯಾರೂ ಜಯ ಹೊಂದಬಾರದು. ಅಸಾಲ್ಟ್ ಆಗಿ ಸಿಟಿ ಮಾರ್ಕೆಟ್ಗೆ ಹೋಗ್ತಾರೆ, ಬರ್ತಾರೆ, ಅಷ್ಟೇ, ಮುಗೀತು. ಸಿಟಿ ಮಾರ್ಕೆಟ್ ಹೆಂಗ್ ಹೋಗ್ತಾ ಇದೀವಿ ಹಂಗೆ ಹೋಗ್ತಾ ಇದೀವಿ, ಮತ್ತೆ ವಾಪಸ್ ಬರ್ತಾ ಇದೀವಿ. ಈ ದಿನಗಳಲ್ಲಿ ಆರಾಧನೆ ಇಲ್ಲ. ಕೇಳಿದ್ರೆ ತನ್ನದೇ ಆದ ಒಂದು ಕಾರಣವನ್ನ ಇಟ್ಕೊಂಡು ಕೂತಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಆದ್ರೆ ಒಂದು ತಿಳ್ಕೊಳ್ಳಿ, ದೇವರ ಸಮ್ಮುಖದಲ್ಲಿ ಯಾರೇ ಆಗಿರ್ಲಿ, ಎಷ್ಟು ದೊಡ್ಡ ಬೋಧಕರೇ ಆಗಿರ್ಲಿ, ಎಷ್ಟು ದೊಡ್ಡ ಯಾಜಕರೇ ಆಗಿರ್ಲಿ, ಎಷ್ಟೇ ದೊಡ್ಡ ಸರ್ವಿಸ್ ಇರುವಂತ ಅನುಭವವುಳ್ಳ ಯಾಜಕರೇ ಆಗಿರ್ಲಿ, ಯಾರೇ ಆಗಿರ್ಲಿ, ದೇವರ ಸಮ್ಮುಖದಲ್ಲಿ ಎಲ್ಲರೂ ಕೆಲಸಗಾರರೇ. ಸಂತ ಪೌಲರು ಹೇಳ್ತಾರೆ, ನಾವೆಲ್ಲರೂ ಕೆಲಸಗಾರರು, ಕಾರ್ಮಿಕರು. 1 ಕೊರಿಂಥರಿಗೆ ಬರೆದ ಪತ್ರದಲ್ಲಿ ಅವ್ರು ಹೇಳ್ತಾರೆ, ನಾವೆಲ್ಲರೂ ಸಹಕಾರ್ಮಿಕರು. ಪ್ರೈಸ್ ದಿ ಲಾರ್ಡ್. ನಾವೆಲ್ಲರೂ ಯಾರಂತೆ? ನಾವೆಲ್ಲರೂ ಸಹಕಾರ್ಮಿಕರು, ಕೆಲಸಗಾರರು. ಇಲ್ಲಿ ಯಾರು ನಾವು ಮೇಲೆ ಕೆಳಗಡೆ ಅವ್ರ ಮಧ್ಯ ಅದೆಲ್ಲ ಏನಿಲ್ಲ. 1 ಕೊರಿಂಥಿ 3ನೇ ಅಧ್ಯಾಯ
1 ಕೊರಿಂಥಿ 3ನೇ ಅಧ್ಯಾಯ 9ನೇ ವಾಕ್ಯ ಹೇಳುತ್ತೆ. 1 ಕೊರಿಂಥಿ 3ನೇ ಅಧ್ಯಾಯ 9ನೇ ವಾಕ್ಯ, ದೇವರ ನಾವು ದೇವರ ಸಹ ಕಾರ್ಮಿಕರು, ನೀವು ದೇವರೇ ಸಾಗುವಳಿ ಮಾಡುವ ಹೊಲ, ಅವರೇ ನಿರ್ಮಿಸುತ್ತಿರುವ ಮಂದಿರ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಒಂದು ವಾಕ್ಯ ಬಳಸ್ತಾರೆ ನೋಡಿ, ನೀವು ದೇವರೇ ಸಾಗುವಳಿ ಮಾಡುತ್ತಿರುವ ಹೊಲ. ಅವರು ಸಾಗುವಳಿ ಮಾಡಲಿಲ್ಲ ಅಂತಂದ್ರೆ ನಾವು ಎದೊಳಕ್ಕಾಗಲ್ಲ, ಮಾರನೇ ದಿನ ಬೆಳಗ್ಗೆ ಎದೊಳಕ್ಕಾಗಲ್ಲ. ಪ್ರೈಸ್ ದಿ ಲಾರ್ಡ್. ಹೌದಾ? ನಿಜನಾ? ಎಷ್ಟು ದೊಡ್ಡ ಬೋಧಕರೇ ಆಗಿರಿ, ಎಷ್ಟು ದೊಡ್ಡ ಯಾಜಕರೇ ಆಗಿರಲಿ, ಬಲಿಪೀಠದ ಮೇಲೆ ಇಲ್ಲಿ ವಾಕ್ಯ ಏನ್ ಹೇಳುತ್ತೆ? 2 ಪೂರ್ವಕಾಲದ ಇತಿಹಾಸ 5ನೇ ಅಧ್ಯಾಯ 13-14 ವಾಕ್ಯ ಏನ್ ಹೇಳುತ್ತೆ? ಸ್ತುತಿ ಮಾಡುವಾಗ, ದೇವರನ್ನ ಕೃತಜ್ಞತಾ ಸ್ತುತಿ ಮಾಡುವಾಗ, ಎಲ್ಲರೂ ಸ್ವರವೆತ್ತಿ ಸ್ತುತಿ ಮಾಡುವಾಗ ಸ್ವರ್ಗದಿಂದ ಮೇಘ ಒಂದು ಇಳಿದು ಬಂದು ಪ್ರಭುವಿನ ತೇಜಸ್ಸಿನಿಂದ ಇಡೀ ಆಲಯ ತುಂಬಿಕೊಳ್ಳುತ್ತೆ. ಆಲಯ ತುಂಬಿಕೊಂಡಾಗ ಯಾಜಕರೇ ಅಲ್ಲಿ ನಿಂತ್ಕೊಳ್ಳಕ್ಕಾಗಲಿಲ್ಲ. ಪ್ರೈಸ್ ದಿ ಲಾರ್ಡ್. ಯಾಜಕರು ಅತ್ಯಂತ ಪರಿಶುದ್ಧವಾದ ಒಂದು ಸ್ಥಾನದಲ್ಲಿದ್ದಾರೆ. ಯಾಜಕರು ಹೇಳಿ. ಸಾಗುವಳಿ 3:9. ಹೌದು. ಸಾಗುವಳಿ ಮಾಡುವ ಹೊಲ. ಸಾಗುವಳಿ ಅಂದ್ರೆ ಏನು? ಬಿತ್ತನೆ ಮಾಡೋದು. ನಮ್ಮ ಹೃದಯ ಅಲ್ವಾ ಬ್ರದರ್? ಅಲ್ಲ, ಬಿತ್ತನೆ ಮಾಡೋದು ಬ್ರದರ್, ಬಿತ್ತನೆ ಮಾಡೋದು, ಹೃದಯದಲ್ಲಿ ಬಿತ್ತನೆ ಮಾಡೋದು. ಹೊಲ ಅಂದ್ರೆ ಹೃದಯ, ಸಾಗುವಳಿ ಅಂತ ಹೇಳಿದ್ರೆ ಬಿತ್ತನೆ ಮಾಡುವಂಥದ್ದು. ಬಿತ್ತನೆ ಅಂತ ಹೇಳಿದ್ರೆ ಆ ವಿಧಾನವನ್ನ ತಿಳಿಸ್ಕೊಡೋದು. ಅರ್ಥ ಆಗ್ತಾ ಇದೆಯಾ? ಆ ಯೋಜನೆನ ತಿಳಿಸ್ಕೊಡೋದು. ಎಫೆಸರಿಗೆ ಬರೆದ ಪತ್ರ 3ನೇ ಅಧ್ಯಾಯ 9ನೇ ವಾಕ್ಯ, ಆ ನೆರವೇರುವಂತ ವಿಧಾನವನ್ನ ಅವ್ರು ಬಿತ್ತನೆ ಮಾಡಿ ತಿಳಿಸ್ಕೊಡ್ತಾರೆ. ಅರ್ಥ ಆಯ್ತಾ? ಓಕೆ. ಇಲ್ಲಿ ದೇವರ ಆರಾಧನೆ ಅವಮಾನ ಪಡಿಸ್ಬೇಕು, ಹೆಂಗಾದ್ರೂ ಮಾಡಿ ಅವಮಾನ ಪಡಿಸ್ಬೇಕು. ರೋಮನರಿಗೆ ಬರೆದ ಪತ್ರ 12ನೇ ಅಧ್ಯಾಯ ವಾಕ್ಯ 1 ಹೇಳುತ್ತೆ. ರೋಮನರಿಗೆ ಬರೆದ ಪತ್ರ 12ನೇ ಅಧ್ಯಾಯ ವಾಕ್ಯ 1 ಆ ವಾಕ್ಯ ಹೇಳುತ್ತೆ, ನೀವು ದೇವರಿಗೆ ಓದಿ. ಸಹೋದರರೇ, ದೇವರ ಅಪಾರ ಕೃಪೆಯನ್ನು ನಿಮ್ಮ ನೆನಪಿಗೆ ತಂದು ನಾನು ಬೇಡಿಕೊಳ್ಳುವುದೇನೆಂದರೆ, ನಿಮ್ಮನ್ನೇ ದೇವರಿಗೆ ಮೀಸಲಾದ ಮೆಚ್ಚುಗೆಯಾದ ಸಜೀವವಾದ ಬಲಿಯಾಗಿ ಸಮರ್ಪಿಸಿಕೊಳ್ಳಿರಿ. ಇದೇ ನೀವು ಸಲ್ಲಿಸಬೇಕಾದ ನಿಜವಾದ ಆರಾಧನೆ. ನಿಜವಾದ ಆರಾಧನೆ ನಿಮ್ಮನ್ನೇ ದೇವರಿಗೆ ಮೀಸಲಾದ ಮೆಚ್ಚುಗೆಯಾದ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಮೀಸಲಾದ ಅಂದ್ರೇನು? ದೇವರಿಗೆ ಮಾತ್ರ ಸ್ವಂತ. ಮೆಚ್ಚುಗೆಯಾದ, ದೇವರು ಮೆಚ್ಚುವಂತ. ಸಜೀವವಾದ ಬಲಿಯಾಗಿ ಸಮರ್ಪಿಸಿಕೊಳ್ಳಿರಿ. ಹೇಳ್ತಾ ಇದೆಯಾ? ನೀವು ಆರಾಧನೆಗೆ ಹೋಗುವಾಗ ದೇವರು ಮೆಚ್ಚಬೇಕು ಆರಾಧನೆಯನ್ನ. ಮನುಷ್ಯ ಮೆಚ್ಚೋದಲ್ಲ. ಮನುಷ್ಯ ಮೆಚ್ಚಬಾರದು. ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಬೇಕು. ನಾವು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳಬೇಕು. ಪ್ರೈಸ್ ದಿ ಲಾರ್ಡ್. ಅದೇ ರೋಮನರಿಗೆ ಬರೆದ ಪತ್ರ 6ನೇ ಅಧ್ಯಾಯ 12-13 ವಾಕ್ಯಗಳನ್ನು ಓದೋಣ. ರೋಮನರಿಗೆ ಬರೆದ ಪತ್ರ 6ನೇ ಅಧ್ಯಾಯ 12-13. ಆದ್ದರಿಂದ ದೈಹಿಕ ದುರಿಚ್ಛೆಗಳಿಗೆ ದಾಸರಾಗಿ ನೀವು ನಡೆಯದಂತೆ ನಿಮ್ಮ ನಶ್ವರ ಶರೀರಗಳ ಮೇಲೆ ಪಾಪವು ತನ್ನ ದಬ್ಬಾಳಿಕೆಯನ್ನು ಇನ್ನೆಂದಿಗೂ ನಡೆಸದಿರಲಿ. ನಿಮ್ಮ ದೇಹದ ಯಾವುದೇ ಅಂಗವು ದುಷ್ಕೃತ್ಯವನ್ನೆಸಗುವ ಸಾಧನವಾಗುವಂತೆ ಪಾಪದ ಕಾರ್ಯಕ್ಕೆ ಅದನ್ನು ಒಪ್ಪಿಸದಿರಿ. ಬದಲಾಗಿ ಸತ್ತು ಜೀವಕ್ಕೆ ಬಂದವರಂತೆ ದೇವರಿಗೆ ನಿಮ್ಮನ್ನೇ ಸಮರ್ಪಿಸಿಕೊಳ್ಳಿರಿ. ಪ್ರೈಸ್ ದಿ ಲಾರ್ಡ್. ಆರಾಧನೆ ಮಾಡಬೇಕಾದ್ರೆ ದೈಹಿಕ ದುರುಚ್ಛೆಗಳಿಗೆ ದಾಸರಾಗಬೇಡಿ. ಆದ್ರೆ ನಾವೇನ್ ಮಾಡ್ತೀವಿ? ದೇವಾಲಯದಲ್ಲೇ ಮೇಕಪ್ ಮಾಡ್ಕೊಳ್ತೀವಿ ಅಲ್ವಾ? ದೇವಾಲಯದಲ್ಲೇ ಮೇಕಪ್ ಮಾಡ್ಕೊಳ್ತೀವಿ, ಬಿಟ್ರೆ ಅಲ್ಲೇ ಡ್ರೆಸ್ ಮಾಡ್ಕೊಳ್ತೀವಿ ನಾವು. ಯಾಕಂದ್ರೆ ನಮಗೆ ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ. ವ್ಯತ್ಯಾಸ ತಿಳಿಯಪಡಿಸೋದು ಯಾರು ಅಂತ ಹೇಳಿದ್ರೆ ಪವಿತ್ರಾತ್ಮರು ಒಬ್ರೇ. ಬಟ್ ಈ ದಿನದಲ್ಲಿ ಪವಿತ್ರಾತ್ಮರನ್ನ ಬದಿಗಿಟ್ಟಿದೀವಿ ನಾವು.
ಪವಿತ್ರಾತ್ಮನ ಸೈಡ್ಗೆ ಇಟ್ಟಿದ್ದೀವಿ. ಪವಿತ್ರಾತ್ಮರಿಗೆ ಸ್ಥಳ ಕೊಡದೆ ಸಂತರುಗಳನ್ನ ಮಾತ್ರ ನಮ್ಮ ತಲೆಯಲ್ಲಿ ತುಂಬಿಸ್ಕೊಂಡಿದ್ದೀವಿ. ಸಂತರುಗಳನ್ನ ತಲೆಯಲ್ಲಿ ತುಂಬಿಸ್ಕೊಂಡಿದ್ದೀವಿ. ಫಿಲಿಪಿಯರಿಗೆ ಬರೆದ ಪತ್ರ 3ನೇ ಅಧ್ಯಾಯ 18ನೇ ವಾಕ್ಯ. ಫಿಲಿಪಿಯರಿಗೆ ಬರೆದ ಪತ್ರ 3ನೇ ಅಧ್ಯಾಯ 18ನೇ ವಾಕ್ಯ. ಆ ವಾಕ್ಯವನ್ನು ಓದೋಣ. 3ನೇ ಅಧ್ಯಾಯ 18ನೇ ವಾಕ್ಯ. ಸಾರಿ 17. ನೀವು ನನ್ನನ್ನು ಅನುಸರಿಸಿರಿ, ನಮ್ಮಂತೆ ಆದರ್ಶ ಜೀವನ ನಡೆಸುವವರನ್ನು ಅನುಸರಿಸಿ ಬಾಳಿರಿ. ಸಂತ ಪೌಲರು ಇಲ್ಲಿ ಹೇಳ್ತಾರೆ, ಸಹೋದರರೇ ನೀವು ನನ್ನನ್ನ ಅನುಸರಿಸಿರಿ, ನನ್ನಂತೆ ಯಾರ್ಯಾರು ಆದರ್ಶ ಜೀವನ ನಡೆಸಿದ್ರೋ ಅವ್ರನ್ನ ಅನುಸರಿಸಿ ಬಾಳ್ರಿ ಅಂತ ಹೇಳ್ತಾ ಇದೆ. ಆಗ ನಾವು ಕೂತ್ಕೊಂಡು ಯೋಚನೆ ಮಾಡ್ಬೇಕು, ಹೌದಲ್ವಾ? ಸಂತರುಗಳು ನಮಗೆ ಆದರ್ಶ ವ್ಯಕ್ತಿಗಳು. ಅವರು ಯಾವ ರೀತಿ ಜೀವಿಸಿದ್ರು? ಅವ್ರು ಎಷ್ಟು ಗಂಟೆಗೆ ಎದ್ರು? ಬೆಳಗ್ಗೆ 4 ಗಂಟೆಗೆ ಎದ್ರು. ಅವರು ಎದ್ದು ಕೂತ್ಕೊಂಡು ಮೊದಲು 1 hour ಪ್ರಾರ್ಥನೆ ಮಾಡಿದ್ರು, 1 ಗಂಟೆ ಪ್ರಾರ್ಥನೆ ಮಾಡಿದ್ರು, ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದ್ರು, ಮಾಡಿದ ಪಾಪಗಳಿಗೆಲ್ಲ ಕ್ಷಮೆ ಕೇಳಿದ್ರು. ಅದಾದ ಮೇಲೆ ಏನು ಸಿಕ್ತೋ ಊಟ ಸ್ವಲ್ಪ ಮಾಡಿದ್ರು. ಸ್ವಲ್ಪ ಅವ್ರಿಗೆ ಏನು ಸಿಕ್ತೋ ಆ ಸಮಯದಲ್ಲಿ ಸ್ವಲ್ಪ ಊಟ ಮಾಡಿದ್ರು. ಅದಾದ ಮೇಲೆ ಸೇವೆಗೆ ಹೋದ್ರು, ಕೆಲ್ಸಕ್ಕೆ ಹೋದ್ರು, ದುಡ್ಕೊಂಬಂದಿರೋ ಹಣದಲ್ಲಿ ಅವ್ರೇನು ಮಾಡಿದ್ರು? ಬೇರೆಯವ್ರಿಗೆ ಕೊಟ್ಟರು. ತಮಗಿಂತ ಕೆಳಗಡೆ ವರ್ಗದಲ್ಲಿರುವವರಿಗೆ ಕೊಟ್ಟರು. ತಮ್ಮ ಹೆಸರಲ್ಲಿ ಏನು ಮಾಡ್ಕೊಳ್ಳಿಲ್ಲ. ತಮ್ಮ ಮಕ್ಕಳ ಹೆಸರಲ್ಲಿ ಏನು ಮಾಡ್ಕೊಳ್ಳಿಲ್ಲ. ತಮ್ಮ ಹೆಸರಲ್ಲಿ ಏನು ಮಾಡ್ಕೊಳ್ಳಿಲ್ಲ. ತಮ್ಮ ಮಕ್ಕಳ ಹೆಸರಲ್ಲಿ ಅವ್ರು ಏನು ಮಾಡ್ಕೊಳ್ಳಿಲ್ಲ. ಏನು ಮಾಡಿದ್ರು? ಎಲ್ಲವನ್ನ ಅವರು ದಾನ ಮಾಡಿದ್ರು. ದೇವರ ಪ್ರೀತಿಯನ್ನು ಸವಿದ್ರು. ದೇವರ ಪ್ರೀತಿಯನ್ನು ಸವಿದ್ದು ಲೋಕಕ್ಕೆ ದೇವರ ಪ್ರೀತಿಯನ್ನು ಕೊಟ್ಟರು. ಇವತ್ತು ನಾವು ಹಂಗಿದೀವ? ಅನುಸರಿಸಿ ಬಾಳೋದಂದ್ರೆ ಏನು? ಅವರನ್ನ ಹಿಂಬಾಲಿಸೋದು. ಅವ್ರು ಯಾವ ರೀತಿ ಜೀವಿಸಿದ್ರು, ಯಾವ ರೀತಿ ಪ್ರಾರ್ಥಿಸಿದ್ರು, ಯಾವ ರೀತಿ ದೇವರನ್ನ ಮಹಿಮೆ ಪಡಿಸಿದ್ರು, ದೇವರ ಮಾರ್ಗದಲ್ಲಿ ಹೆಂಗ್ ಜೀವಿಸಿದ್ರು, ಅವರ ಜೀವನ ಶೈಲಿ ಹೇಗಿತ್ತು, ಅವರ ಬಟ್ಟೆಯ ಶೈಲಿ ಹೇಗಿತ್ತು, ಅವರು ಯಾವ ರೀತಿ ಇದ್ರು, ಅದು ಅನುಸರಿಸಿ ನಡೆಯೋದು. ವಾಕ್ಯ ಇದೆ ತಾನೆ? ನನ್ನಂತೆಯೇ ಹೌದು ಬ್ರದರ್, ಅನುಸರಿಸಿ ನಡೆಯಿರಿ. ಅನುಸರಿಸಿ ಬಾಳುವವರ ಜೊತೆ ಅವರಂತೆ ನಡೆಯಿರಿ. ಆದ್ರೆ ನಾವೇನ್ ಮಾಡ್ದೋ? 4 ಗಂಟೆಗೆ ಎದ್ದೊಳಕ್ಕಾಗ್ಲಿಲ್ಲ, ಬೇಡ 5 ಗಂಟೆಗೆ ಎದ್ದೊಳಕ್ಕಾಗ್ಲಿಲ್ಲ, ಎದ್ರು ಪ್ರಾರ್ಥನೆ ಮಾಡಕ್ಕಾಗ್ಲಿಲ್ಲ. ಆ ದಿನದ ಆಹಾರ ನಾವು ಸೇವಿಸಕ್ಕಾಗ್ಲಿಲ್ಲ. ನಮ್ದೇ ಆದ ಒಂದು ವೆರೈಟಿ ಡಿಶ್ ಏನ್ ಮಾಡ್ದೋ? ನಾವೇ ಶೇಖರಣೆ ಅದನ್ನ ತಯಾರು ಮಾಡ್ಕೊಂಡು ನಮಗೆ ಕಣ್ಣಿಗೆ ಯಾವ ರೀತಿ ಬೇಕೋ ಆ ರೀತಿ ವೆರೈಟಿ ಡಿಶಸ್ಸು ಅವ್ರು ಮಾಡ್ತಾ ಇದಾರೆ, ನಾವು ಮಾಡಬೇಕು. ಅವ್ರು ತಿಂತಾ ಇದಾರೆ, ನಾವು ತಿನ್ಬೇಕು. ನಾಲಿಗೆ ಹತೋಟಿ ಇಟ್ಕೊಳ್ಳಿಲ್ಲ. ವೆರೈಟಿ ತಿಂತಾ ಹೋದೋ, ವೆರೈಟಿ ಆಹಾರ. ಸರಿ ಆಯ್ತು. ಅದಾದ್ಮೇಲೆ ಕೆಲ್ಸಕ್ಕೆ ಹೋಗ್ತೀವಾ? ಕೆಲ್ಸಕ್ಕೆ ಹೋಗಲ್ಲ, ಬೇರೆ ಕಾರ್ಯಗಳಲ್ಲಿ ಮಗ್ನರಾಗಿರ್ತೀವಿ. ಸರಿ ಆಯ್ತು. ನಮಗೆ ದೇವ್ರು ಏನು ಕೊಟ್ಟಿದ್ದಾರೋ ಅದರಲ್ಲೇ ನಾವು ದಾನ ಮಾಡಿದ್ವಾ? ಇಲ್ಲ. ನಾವೇನ್ ಮಾಡ್ದೋ? ಅಯ್ಯೋ, ನಮ್ಮ ಮಕ್ಕಳಿಗೆ ಮಾಡಿಡೋಣ. ಮಕ್ಕಳಿಗೆ ಮಾಡಬೇಕು ಅನ್ನೋ ಆತರದಲ್ಲಿ ನಾವೇನ್ ಮಾಡ್ದೋ? ಬೇರೆಯವ್ರಿಗೆ ತಲೆ ಹೊಡೆದೋ, ಬೇರೆಯವ್ರಿಗೆ ಮೋಸ ಮಾಡ್ದೋ, ಎಲ್ಲ ಮಾಡ್ದೋ. ಮತ್ತೆ ಇವಾಗ ಹೆಂಗ್ ಮಾಡೋದು? ಹೆಂಗಪ್ಪ ನಮ್ಮ ಜೀವನ ಹೇಗೆ ಅಂತ ಹೇಳಿದ್ರೆ, ಅಲ್ಲೊಬ್ಬ ಸೈತಾನನ ಕಡೆಯವನು ಬರ್ತಾನೆ. ಸೈತಾನ ಕಾದು ಕುಳ್ತಿರ್ತಾನೆ, ಸಮಯಕ್ಕಾಗಿ ಕಾದು ಕುಳ್ತಿರ್ತಾನೆ. ಅವರ ಆದರ್ಶಗಳನ್ನು ಅನುಸರಿಸಲಿಲ್ಲ. ಹಾಗಾದ್ರೆ ಏನ್ ಮಾಡ್ದ ಈಗ ಅವನು? ಇಷ್ಟೆಲ್ಲ ಯಾಕಪ್ಪ ನೀನು ಬೇಜಾರು ಮಾಡ್ಕೊಳ್ತೀಯಾ? ಅದೆಲ್ಲ ಬೇಜಾರು ಮಾಡ್ಕೊಂಬೇಡ. ಒಂದು ಸ್ವರೂಪ ತಗೊಂಡೋಗಿ ಮನೇಲಿ ಇಟ್ಕೋ ಸಾಕು. ಅದೇ ದೇವರು ನಿನಗೆ. ಅದೇ ದೇವರಿಗೆ ಸಲ್ಲಿಸಬೇಕಾದ ಆರಾಧನೆ ಆಗ ಮನುಷ್ಯ ಯಾರು ಕೊಡ್ತಾನೆ? ಸಂತರ ಕೊಡ್ತಾನೆ. ವಿಗ್ರಹಗಳಿಗೆ, ಸಂತರಿಗೆ ಅಲ್ವಾ? ಸ್ವರೂಪಕ್ಕೆ. ಯಾವುದೇ ಸ್ವರೂಪ ಏನಕ್ಕೆ ದೇವಾಲಯದ ಸ್ವರೂಪ ಏನಕ್ಕೆ ಇಡ್ತಾರೆ? ದೇವಾಲಯ ಎಲ್ಲಾ ಕಡೆ ದೇವಾಲಯದ ಸ್ವರೂಪ. ನೋಡು, ಇವರು ಪರಿಶುದ್ಧ ಜೀವನ ಜೀವಿಸಿ ಪರಲೋಕ ಪ್ರವೇಶ ಆದ್ರು. ನೀನು ಇದೇ ರೀತಿ ಜೀವಿಸ್ಬೇಕು ಅಂತ ಅಲ್ಲಿ ಒಂದು ಸೂಚನೆ ಕೊಡುವುದಕ್ಕಾಗಿ ಅಲ್ಲಿ ಇಟ್ಟಿದ್ದಾರೆ. ಆದ್ರೆ ನಾವೇನ್ ಮಾಡ್ತೀವಿ? ಅಲ್ಲಿಗೆ ಹೋಗಿ ಅವ್ರ ಕಾಲಕ್ಕೆ ಬಿದ್ದು
ಅವ್ರನ್ನ ತಲೆ ಮೇಲೆ ಎತ್ಕೊಂಡು ಇಟ್ಕೊಂಡು ಕುಣ್ಕೊಂಡು ಏನೇನೋ ಮಾಡ್ಕೊಂಡು, ಅರ್ಥ ಆಗ್ತಾ ಇದೆಯಾ? ಸೈತಾನ ಕೊಡುವಂತ ಯೋಜನೆ, ಅವನ ಸಲಹೆಗಳು ಯಾವ ಯಾವ ರೀತಿ ಇದೆ ಅಂತ. ಅವರೇ ದೇವ್ರ ಅಂತ ಪೂಜಿಸ್ತೀವಿ ಬ್ರದರ್. ಅವರೇ ದೇವರಂತ ಪೂಜಿಸ್ತೀವಿ. ಹಾಗಾದ್ರೆ ಸೃಷ್ಟಿಕರ್ತ ಯೆಹೋವ ಯೇಸು ಸ್ವಾಮಿ ಹಾಗಾದ್ರೆ ಯಾರು? ಅವರೇ ದೇವರು ಅಂತಂದ್ರೆ ಯೇಸು ಸ್ವಾಮಿ ಯಾರಾಗಾದ್ರೆ? ಈಗ ವಾಕ್ಯ ನೆರವೇರೋದು ಕಾಣ್ತಾ ಇದ್ದೀರಾ ನಿಮ್ಗೆ? 2 ತೆಸಲೋನಿಗೆ ಬರೆದ ಪತ್ರ 2ನೇ ಅಧ್ಯಾಯ 4ನೇ ವಾಕ್ಯ. ದೇವರಿಗೆ ಸಲ್ಲಬೇಕಾದ ಆರಾಧನೆ ಮನುಷ್ಯರಿಗೆ ಹೋಗ್ತಾ ಇದೆ. ನನ್ನ ಹಾಗೆ ನಿಮ್ಮ ಹಾಗೆ ಜೀವಿಸಿ, ಆದರೆ ನಮಗಿಂತಲೂ ಹೆಚ್ಚು ಪರಿಶುದ್ಧತೆಯ ಜೀವನ ಜೀವಿಸಿ ದೇವರ ಪ್ರೀತಿಗೆ ಪಾತ್ರರಾದ, ರೋಮನರಿಗೆ ಬರೆದ ಪತ್ರ 12ನೇ ಅಧ್ಯಾಯ ವಾಕ್ಯ 1ರಲ್ಲಿ ಬರೆದಿರುವ ಹಾಗೆ ತಮ್ಮನ್ನೇ ಸಮರ್ಪಿಸಿಕೊಂಡು ದೇವರಿಗೆ ಪ್ರೀತಿಯ ಮಗನಾಗಿ ಮಗಳಾಗಿ ಜೀವಿಸಿದ್ದ ವ್ಯಕ್ತಿಗಳನ್ನು ನಾವು ಧರ್ಮಸಭೆ ಸಂತರೆಂದು ಘೋಷಿಸಿದಾಗ ನಾವು ದೇವರೆಂದು ಅವರನ್ನ ಅಂಗೀಕಾರ ಮಾಡ್ಕೊಳ್ತೀವಿ. ನೋಡಿ, ಧರ್ಮಸಭೆ ಅವರನ್ನ ಸಂತರು ಅಂತ ಗೌರವಿಸುತ್ತೆ, ಧರ್ಮಸಭೆನೇ ಹೇಳುತ್ತೆ ಇವರು ಸಂತರು ಅಂತ. ಆದರೆ ಮೂರ್ಖರಾದ ನಾವು ಹೇಳ್ತೀವಿ ಅವರು ದೇವರು. ಇಲ್ಲಿ ದೇವರಿಗೆ ಸಲ್ಲಬೇಕಾದ ಆರಾಧನೆ ದೇವರಿಗೆ ಸಲ್ಲೋದಿಲ್ಲ. 2ನೇದಾಗಿ 6ನೇ ಅಧ್ಯಾಯ, ರೋಮನಿಗೆ ಬರೆದ ಪತ್ರ 6ನೇ ಅಧ್ಯಾಯ 13ನೇ ವಾಕ್ಯ, ನಿಮ್ಮ ದೇಹದ ಅಂಗವು ದುಷ್ಕೃತ್ಯವೆಸಗುವ ಸಾಧನವಾಗದಂತೆ ಪಾಪದ ಕಾರ್ಯಕ್ಕೆ ಅದನ್ನು ಒಪ್ಪಿಸದಿರಿ. ಅದು ಸಾಧನ ಆಗಬಾರ್ದು. ನಮ್ಮ ಶರೀರದ ಒಂದು ಭಾಗ, ಯಾವುದೇ ಅಂಗವು, ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಯಾವುದೇ ಅಂಗವು ಏನಾಗಬಾರ್ದು? ದುಷ್ಕೃತ್ಯಗೆ ಎಸಗುವಂತ ಸಾಧನವಾಗಬಾರ್ದು. ಆ ಒಂದು ಅಂಗವನ್ನು ನೋಡಿ ಮನುಷ್ಯ ಏನಾಗಬಾರ್ದು? ಪಾಪಕ್ಕೆ ಒಳಗಾಗಬಾರ್ದು. ಆ ರೀತಿ ಏನಾದ್ರು ಪಾಪಕ್ಕೆ ಒಳಗಾದ್ರೆ, ಆ ರೀತಿ ಏನಾದರೂ ನಿಮ್ಮ ಮುಖಾಂತರ ಪಾಪಕ್ಕೆ ಒಳಗಾದ್ರೆ, ಯಾವುದಾದ್ರು ಒಂದು ಅಂಗವನ್ನು ನೋಡಿ ಮನುಷ್ಯ ಪಾಪಕ್ಕೆ ಒಳಗಾದ್ರೆ, ಆ ಎಷ್ಟು ಜನ ಪಾಪಕ್ಕೆ ಒಳಗಾಗಿರ್ತಾರೋ ಅವರೆಲ್ಲರ ಪಾಪದ ಭಾರ ನಿನ್ನ ಮೇಲೇನೆ. ಇವತ್ತು ದೇವಾಲಯದಲ್ಲಿ ಆರಾಧನೆ ಮಾಡುವ ಸ್ಥಳದಲ್ಲಿ ನೀನು ಆ ದೇಹದ ಅಂಗಾಂಗಗಳನ್ನು ತೋರಿಸ್ಕೊಂಡು ನೀನು ಎಲ್ಲರಿಗೆ ಪಾಪದ ಮಾರ್ಗದಲ್ಲಿ ಜೀವಿಸಲಿಕ್ಕೆ ಆರಾಧನೆ ಇಲ್ಲದಂತೆ ಮಾಡಿ, ದೇವರಿಗೆ ಸಲ್ಲಬೇಕಾದ ಆರಾಧನೆ ಇಲ್ಲದಂತೆ ಮಾಡಿ, ಎಲ್ಲರೂ ಪಾಪದ ಆ ಒಂದು ಭಾರವನ್ನು ಹೊತ್ತುಕೊಳ್ಳುವಂತೆ ಮಾಡಿ, ಸ್ವಲ್ಪ ದಿನಗಳಾದ್ಮೇಲೆ ಅಯ್ಯೋ ನನಗೆ ಕಷ್ಟ ಬಂದ್ಬಿಡ್ತು, ಅಯ್ಯೋ ನನಗೆ ಗಂಡ ಬಿಟ್ಟೋಗ್ಬಿಟ್ಟ, ಅಯ್ಯೋ ನನಗೆ ಹೆಂಡತಿ ಬಿಟ್ಟೋಗ್ಬಿಟ್ಲು, ಅಯ್ಯೋ ನನ್ನ ಕುಟುಂಬದಲ್ಲಿ ತುಂಬ ಕಷ್ಟ ಇದೆ, ಅಯ್ಯೋ ನನಗೆ ಈ ರೀತಿ ಪ್ರಾಬ್ಲಮ್ ಇದೆ, ಅಯ್ಯೋ ನನಗೆ ಆ ರೀತಿ ಪ್ರಾಬ್ಲಮ್ ಇದೆ, ಫಿನಾನ್ಸ್ ಪ್ರಾಬ್ಲಮ್ ಇದೆ, ಆರೋಗ್ಯದ ಪ್ರಾಬ್ಲಮ್ ಇದೆ, ಅಯ್ಯೋ ನನಗೆ ತುಂಬ ನೋವಾಗ್ತಾ ಇದೆ, ತುಂಬ ನನಗೆ ಏನೋ ಒಂದು ರೀತಿಯ ವೇದನೆ ಆಗ್ತಾ ಇದೆ, ಭಾರ ಆಗ್ತಾ ಇದೆ ಅಂತ ಹೇಳಿದ್ರೆ, ಆ ಪಾಪದ ಭಾರ ನಿನ್ನನ್ನು ಆಕೆ ಏನು ಮಾಡ್ತಾ ಇದೆ? ತುಳಿತಾ ಇದೆ. ಒಬ್ಬ ವ್ಯಕ್ತಿಯನ್ನ ನಾಶ ಮಾಡಿದ್ರೆ ದೇವ್ರು ಬಿಡೋದಿಲ್ಲ. ಒಬ್ಬ ವ್ಯಕ್ತಿಯ ಶರೀರವನ್ನ ನಾಶ ಮಾಡಿದ್ರೆ ದೇವ್ರು ಬಿಡೋದಿಲ್ಲ. ಮತ್ತೆ ಆತ್ಮವನ್ನ ನಾಶ ಮಾಡಿದ್ರೆ ಬಿಡ್ತಾರ? ಚಾನ್ಸೇ ಇಲ್ಲ. ವಾಕ್ಯ ನಿಮ್ಮ ಹಣೆ ಮೇಲೆ ಬರೆದಿಟ್ಕೊಳ್ಳಿ. ರೋಮನರಿಗೆ ಬರೆದ ಪತ್ರ 6ನೇ ಅಧ್ಯಾಯ ವಾಕ್ಯ 13, ನಿಮ್ಮ ದೇಹದ ಯಾವುದೇ ಅಂಗವು ದುಷ್ಕೃತ್ಯವೆಸಗುವ ಸಾಧನವಾಗದಂತೆ ಪಾಪದ ಕಾರ್ಯಕ್ಕೆ ಅದನ್ನು ಒಪ್ಪಿಸದಿರಿ. ಮಾತೆ ಮರಿಯಮ್ಮನವರಂತೆ ದೇವರನ್ನ ಆರಾಧಿಸಿರಿ. ಸುಮ್ಮನೆ ಕೈಯಲ್ಲಿ ಜಪಸರ ಇಟ್ಕೊಂಡು ನಮೋ ಮರಿಯ ಸಂತಾಮರಿಯ ಅಂತ ಹೇಳ್ಕೊಂಡು ಇಲ್ಲಿ ಶರೀರ ಒಂದು ರೀತಿಯಾಗಿ ಅಸಹ್ಯವಾಗಿತ್ತು ಅಂತ ಹೇಳಿದ್ರೆ ಆರಾಧನೆ ಸಲ್ಲೋದಿಲ್ಲ. ನಿಮಗೆ ಲೋಕದ ಜನರು ಮೆಚ್ಚಬಹುದು, ಪರವಾಗಿಲ್ಲ ಸಿಸ್ಟರ್, ನೋ ಪ್ರಾಬ್ಲಮ್, ಪರವಾಗಿಲ್ಲ, ಅಯ್ಯೋ ನೀವು ಹಾಕಿರೋ ಬಟ್ಟೆ ಅದರಲ್ಲಿ ಏನು ತಪ್ಪಿದೆ? ಏನು ತಪ್ಪೇನಿಲ್ಲ ಸಿಸ್ಟರ್. ಅದ್ರ ಬೈಬಲ್ ಹೇಳುತ್ತೆ, ಆ ಪಾಪದ ಭಾರವನ್ನು ನೀನು ಒತ್ಕೊಳ್ಬೇಡ. ಪ್ರೈಸ್ ದಿ ಲಾರ್ಡ್. ವಾಕ್ಯ ನೆರವೇರೋದನ್ನು ನಾವು ಕಾಣ್ತಾ ಇದ್ದೀವಿ. ಈ ದಿನಗಳಲ್ಲಿ ದೇವಾಲಯಗಳಲ್ಲಿ ನೀವು ಯಾವುದೇ ದೇವಾಲಯಕ್ಕೆ ಹೋಗಿ ಎಲ್ಲ ಅರಬೆತ್ತಲೆ ಬಟ್ಟೆಗಳು. ಪ್ರೈಸ್ ದಿ ಲಾರ್ಡ್. ಆರಾಧನೆ ಮಾಡುವ ಪ್ರತಿಯೊಬ್ಬನ ಗಮನ ಎಲ್ಲೋಗ್ತಾ ಇದೆ? ನಿನ್ನ ಶರೀರದ ಅಂಗದ ಮೇಲೆ ಹೋಗ್ತಾ ಇದೆ. ಆರಾಧನೆ ನಡೀತಾ ಇದೆ, ದೇವರನ್ನು ಮಹಿಮೆ ಪಡಿಸ್ತಾ ಇದ್ದಾರೆ.
ಕಾಲಲ್ಲಿ ಗೆಜ್ಜೆ ಹಾಕೊಂಡು ಜಲ್ಕ 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 ಅಂತ ಬಂದಾಗ 10 ಜನ ತಿರುಗಿ ನೋಡ್ತಾರೆ. 10 ಆತ್ಮಗಳು ಪಾಪ ಮಾಡ್ತು. ಆ ಪಾಪದ ಭಾರ ಎಲ್ಲಿ ಬಂತು? ನಿನ್ನ ಮೇಲೆ ಬಂತು. ಪ್ರೈಸ್ ದಿ ಲಾರ್ಡ್. ನೀನು ಏನು ಬಿತ್ತುತ್ತೀಯೋ ಅದು ನೀನು ಒತ್ಕೊಳ್ತೀಯ. ಆದ್ರೆ ಕೆಲವು ಜನ ಹೇಳ್ತಾರೆ, ಅದೆಲ್ಲ ಏನು ತೊಂದರೆ ಇಲ್ಲ ಸಿಸ್ಟರ್, ನೀವ್ಯಾಕೆ ಬೇಜಾರು ಮಾಡ್ಕೊಳ್ತೀರಾ? ಅದೇನು ತೊಂದರೆ ಇಲ್ಲ ಬದ, ನೀವ್ಯಾಕೆ ಬೇಜಾರು ಮಾಡ್ಕೊತೀರಾ? ಕೆಲವು ಜನ ನೋಡಿರ್ತೀರ, ಹುಡುಗರು ಕೂದಲು ಹಿಂಗೆ ಕಟ್ ಮಾಡ್ಕೊಳ್ಳೋದು ಚರ್ಚಲ್ಲೆಲ್ಲ ಅವ್ರನ್ನೇ ನೋಡಬೇಕು ಅಲ್ವಾ? ಆಮೇಲೆ ಟಿ ಶರ್ಟ್ಗಳು ಅರ್ಧೋಗಿರೋ ಟಿ ಶರ್ಟ್ಗಳು ಹಾಕೊಂಡು ಹೋಗೋದು, ಅರ್ಧೋಗಿರೋ ಪ್ಯಾಂಟ್ಗಳು ಹಾಕೊಂಡು ಹೋಗೋದು, ಮಧ್ಯದಲ್ಲಿ ಅರ್ಧೋಗಿರೋದು, ಪ್ಯಾಂಟು ಫುಲ್ಲು ಲೂಸ್ ಆಗಿರೋದು, ಪ್ಯಾಂಟು ಎಲ್ಲಿರುತ್ತೆ? ಮಂಡಿ ಮೇಲೆ ಇರುತ್ತೆ ಅಲ್ವಾ? ಆ ರೀತಿ ವೆರೈಟಿ ಹಾಕೊಂಡು ಹೋಗೋದು, ಇದೆಲ್ಲ ದೇವರು ಬಯಸೋದಿಲ್ಲ. 2 ಪೂರ್ವಕಾಲದ ಇತಿಹಾಸದಲ್ಲಿ ನಾವು ವಾಕ್ಯ ನೋಡೋದು, ಮಂಜೂಷ ಒಳಗಡೆ ಇಟ್ಟು ಹೊರಗಡೆ ಬಂದು ದೇವರನ್ನು ಸ್ತುತಿ ಮಾಡಬೇಕಾದ್ರೆ ಪರಲೋಕದಿಂದ ದೇವರ ಪ್ರಸನ್ನತೆ, ದೇವರ ಮೇಘ ಇಳಿದು ಬಂದು ಆಲಯವನ್ನು ಸಂಪೂರ್ಣವಾಗಿ ಆವರಿಸಿಕೊಳ್ಳುತ್ತದೆ. ಆವರಿಸಿಕೊಂಡಾಗ ಯಾಜಕರೇ ಆರಾಧನೆ ಮಾಡದ ಹಾಗೆ, ಈ ಆಲಯದೊಳಗಡೆ ಆರಾಧನೆ ಮಾಡದಂತೆ ಅಷ್ಟು ಪವರ್ಫುಲ್ ಆಗಿರುತ್ತೆ. ಅವರೇ ಹೊರಗಡೆ ಓಡ್ಬಂದ್ಬಿಡ್ತಾರೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಆರಾಧನೆ ಏನಕ್ಕೆ ಅಂತ ಹೇಳಿದ್ರೆ, ಎಫೆಸರಿಗೆ ಬರೆದ ಪತ್ರ 3ನೇ ಅಧ್ಯಾಯ ವಾಕ್ಯ 9. ಆರಾಧನೆ ಮಾಡುವಾಗ ದೇವರು ಆದಿಯಿಂದ ಗುಪ್ತವಾಗಿಟ್ಟಿದಂತಹ ರಹಸ್ಯ ಅದನ್ನ ಹೇಗೆ ಈಡೇರಿಸೋದು ಎಂಬ ವಿಧಾನವನ್ನ ನಮಗೆ ಎಳೆಯಾಗಿ ಇಂಚಿಂಚಾಗಿ ತಿಳಿಸ್ಕೊಟ್ಟ ಮೇಲೆ ಅದನ್ನು ಈ ಲೋಕದ ಜನರಿಗೆ ಸಾರುವುದಕ್ಕಾಗಿ, ಎಲ್ಲರಿಗೂ ತಿಳಿಯಪಡಿಸುವುದಕ್ಕಾಗಿ ದೇವರು ನಮ್ಮನ್ನ ಇಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಅದನ್ನು ಬಿಟ್ಟು ಬೇರೆ ಎಲ್ಲ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ದೇವರ ನ್ಯಾಯ ತೀರ್ಪಿನ ದಿನ ತುಂಬ ಸಮೀಪ ಇದೆ. ಈಗಲಾದರೂ ನಾವೇನು ಮಾಡೋಣ? ದೇವರು ಕೊಟ್ಟ ಕಾರ್ಯವನ್ನ ಬಹಳ ಶ್ರದ್ಧೆಯಿಂದ ನಾವು ಮಾಡಲಿಕ್ಕೆ ಪ್ರಯತ್ನ ಪಡೋಣ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಓಕೆ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರೈಸ್ ದಿ ಲಾರ್ಡ್.